ಶಿವಾನಂದ ಸ್ವರೂಪರೇ. ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಗುರು ಭವದ ಬೇರನ್ನೇ ಕಿತ್ತು ಒಗೆಯುತ್ತಾನೆ. ಜ್ಞಾನವಾಗಿರುವುದು ಎಂಬುದಕ್ಕೆ ಗುರುತೇನೆಂದರೆ ಜನನ ಮರಣಕ್ಕೆ ಹೆದರದಿರುವುದು. ಎಂಥ ಸಂಕಟ ಬಂದರೂ ಧೈರ್ಯಗುಂದುವುದಿಲ್ಲ. ಇಲ್ಲಿ ದೇಹಾತ್ಮ ಬುದ್ಧಿಯೂ ಇರುವುದಿಲ್ಲ. ಅಂದರೆ ಸ್ವರೂಪ ಜ್ಞಾನ ಹೊಂದಿದವ ಎಂದರ್ಥ. ಜ್ಞಾನಿಯು ನಾಮರೂಪ ಜಗತ್ತನ್ನು ಕಂಡಿಲ್ಲ. ಅವರಿಗೆ ಹುಟ್ಟಿರುವೆ, ಸಾಯುವೆ, ಉಣ್ಣುವೆ ಎಂಬ ಭಾವವಿರುವುದಿಲ್ಲ. ಇಂಥವರಲ್ಲಿ ಸೇವಾ ಮಾಡಿಕೊಂಡಿರಬೇಕು. ಗುರುಗಳಲ್ಲಿ ಕುಲಗೋತ್ರ ನೋಡದೆ ಬ್ರಹ್ಮಜ್ಞಾನವನ್ನು ಸೇವಿಸು. ಏನು ಹೇಳ್ತಾರಂದ್ರೆ, ಗುರುವು ಭವದ ಬೇರನ್ನೇ ಕಿತ್ತು ಒಗೆಯುತ್ತಾನೆ. ಪ್ರತಿಯೊಂದು ಗಿಡ ಮರಾದಿಗಳಿಗೆ ಬೇರುಗಳಂತಿರ್ತಾವ್ರಿ. ನಾವೀಗ ನೋಡ್ತೇವಲ್ಲ, ಪ್ರಕೃತಿ ಒಳಗೆ ಗಿಡಗಳು ಇರ್ತಾವೆ, ಅವಕ್ಕೆ ಬೇರು ಇರ್ತಾವ್ರಿ. ಮೂಲ ಕಂಕ ಬೇರು ಅಂತ ಒಂದಿರ್ತದ್ರಿ. ಮಗ್ಲ ಸಣ್ಣ ಸಣ್ಣ ಬೇರುಗಳಿರ್ತಾವ. ಅವು ಬೇರು ಯಾಕೆ ಬಿಟ್ಟಿರ್ತಾವ ಭೂಮಿ ಒಳಗಂತಂದ್ರೆ, ಆ ಗಿಡ ಬೀಳಲಾರ್ದಂಗೆ ನೋಡ್ಕೊಂತಾವ್, ರಕ್ಷಣೆ ಮಾಡ್ತಾವ. ಅಂದ್ರೆ ಆ ಗಿಡಕ್ಕೆ ಸಪೋರ್ಟ್ ಆಗಿರ್ತಾವಂತ ಅವು ಬೇರು. ಮತ್ತು ಮುಖ್ಯವಾಗಿ ಆ ಗಿಡ ಬೆಳೆದ ಹೆಮ್ಮರವಾಗಿ ವಿಶಾಲವಾಗಿ ಬೆಳಿಬೇಕಾದ್ರೆ ಮೂಲ ಕಾರಣ ಏನಂದ್ರೆ ಬೇರ್ರಿ. ಆ ಬೇರಿನ ಮುಖಾಂತರ ನೀರು ಮತ್ತು ಮಣ್ಣನ್ನು ಹೀರ್ತಾವೆ. ಗಿಡಕ್ಕೆ ಬೇರು ಹೆಂಗೆ ಮುಖ್ಯ, ಈ ಸಂಸಾರದ ಜಂಜಾಡಕ್ಕೆ ಮುಖ್ಯ ಏನು ಕಾರಣ ಆಗೈತಿ ಅಂದ್ರೆ ಭವದ ಬೇರ್ರಿ. ಭವದ ಬೇರು ಎಲ್ಲೈತಿ? ಅಜ್ಞಾನದೊಳಗೆ ಐತಿ. ನಮ್ಮ ಮನಸ್ಸಿನೊಳಗೆ ಅಜ್ಞಾನ ಕುಂತಲ್ಲ, ಆ ಅಜ್ಞಾನದಿಂದ ಈ ಭವದ ಬೇರು ವಿಸ್ತಾರವಾಗಿ ಬೆಳೆದು ಬಿಟ್ಟது. ಈ ಭೂಮಿ ಒಳಗೆ ಗಿಡಗಳೆಲ್ಲ ಅದ, ಭೂಮಿ ಮ್ಯಾಗ ಗಿಡಗಳೆಲ್ಲ ಅದಾವ್ರಿ. ಅವ್ರ ಬೇರುಗಳು ನೆಲದೊಳಗೆ ಎಲ್ಲೆಲ್ಲಿ ಯಾವ ಗಿಡದ ಬೇರೆ ಎಲ್ಲಿ ಹೋಗೈತೆ ಅಂತ ಗೊತ್ತಾಗತ್ತೆ ನಮಗೆ? ಇಲ್ಲ. ವಿಶಾಲವಾಗಿ ಅವು ಭೂಮಿ ಒಳಗೆ ಬೆಳೆದು ಬಿಟ್ಟವ್ರು. ಒಂದೊಂದು ಗಿಡದ ಬೇರು ಕಿಲೋಮೀಟರ್ ಗಟ್ಟಲೆ ಹೋಗಿರ್ತಾವ್ರಿ. ಅದು ಎಲ್ಲಿ ಹೋಗೈತಿ, ಎಲ್ಲಿಂದ ಸ್ಟಾರ್ಟ್ ಆಗೈತಿ ಅಂತ ಗುರ್ತಾಗಂಗಿಲ್ಲ. ಹಂಗೆ ನಮ್ಮದು ಭವದ ಬೇರು ವಿಸ್ತಾರವಾಗಿ ಹಬ್ಬಿ ಬಿಟ್ಟೈತಿ. ಅದನ್ನು ಕಿತ್ತು ಹಾಕಬೇಕಾದ್ರೆ ಕಷ್ಟ ಆಗ್ಯದ. ಅಂಥ ಆಳವಾಗಿ ಬಿಟ್ಟಿರ್ತಕ್ಕಂಥ ಭವದ ಬೇರನ್ನು ಯಾರು ಕಿತ್ತು ಹಾಕ್ತಾರಂದ್ರೆ ಸದ್ಗುರುನಾಥ ಕಿತ್ತು ಹಾಕ್ತಾನೆ. ಜನ್ಮ ಜನ್ಮಾಂತರದಿಂದ ನಮ್ಮ ಅಂತರಂಗದೊಳಗೆ ಅಜ್ಞಾನ ಗಟ್ಟಿ ಹಾಕೊಂಡು ಬಂದೈತ್ರಿ. ನಾ ಮಾಡಾವ, ನಾ ಉಣ್ಣಾವ, ನಾ ಹುಟ್ಟಾವ, ನಾ ಸಾಯಾವ, ಈ ದೇಹನ ನಾನು ಅನ್ನೋ ಭಾವ ಏನಾಗೈತಿ ಜನ್ಮ ಜನ್ಮಾಂತರದಿಂದ ನಮ್ಮ ಅಂತರಂಗದೊಳಗೆ ಗಟ್ಟಿ ಹಾಕ್ಕೊಂಡು ಬಂದದು. ಆ ಜನ್ಮ ಜನ್ಮಾಂತರದಿಂದ ಏನು ಗಟ್ಟಿ ಮಾಡ್ಕೊಂಡು ಬಂದೇವಲ್ಲ, ಅದನ್ನ ಉಪದೇಶದ ಮುಖಾಂತರ, ಬೋಧನೆಯ ಮುಖಾಂತರ ನಮಗೆ ತಿಳಿಸಿಕೊಟ್ಟು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಅಜ್ಞಾನವನ್ನು ಸದ್ಗುರುನಾಥ ಏನು ಮಾಡ್ತಾನ್ರಿ, ತೆಗೆದು ಹಾಕ್ತಾನೆ. ಆ ಶಕ್ತಿ ಯಾರಿಗೈತಿ? ಸದ್ಗುರುನಾಥನಿಗೆ ಮಾತ್ರ ಐತಿ, ಉಳಿಕಿದ ಯಾರಿಗೂ ಇಲ್ಲ. ನಮ್ಮ ಮಕ್ಕಳ ದುಃಖ ಕಳೆಯಕ್ಕಾಗತ್ತದ ಮಗ? ಹೆಂಡತಿ ದುಃಖ, ಗಂಡನ ದುಃಖ, ಮಕ್ಕಳ ದುಃಖ ಅಂತಿರ್ತಾರೆ ಎಷ್ಟೋ ಮಂದಿ. ನಮ್ಮ ಮಕ್ಕಳು ಸುಖದಿಂದ ಇರಬೇಕು ನೋಡ್ರಿ, ನನ್ನ ಹೆಂಡತಿ ಸುಖದಿಂದ ಇರಬೇಕು ನೋಡ್ರಿ, ನನ್ನ ಗಂಡ ಸುಖದಿಂದ ಇರಬೇಕು ನೋಡ್ರಿ, ನಮ್ಮ ಸಂಬಂಧಿಕರೆಲ್ಲ ಸುಖದಿಂದ ಇರಬೇಕು ನೋಡ್ರಿ ಅಂತಿರ್ತೇವೆ ನಾವು. ಅವರು ಸುಖದಿಂದ ಇರೋದು ಪತಟೆ ಇರಲ್ರಿ. ನಾವರೇ ಸುಖದಿಂದ ಅದೇವನ ಅಂತ ವಿಚಾರ ಮಾಡ್ಬೇಕು ಮೊದಲು. ಇನ್ನೊಬ್ಬರು ನಾವು ಸುಖದಿಂದ ಇಡೋಕ್ಕಿಂತ ಮೊದಲು ನಾವು ಸುಖದಿಂದ ಅದೇವನು ಇಲ್ಲ. ಯಾಕಂದ್ರೆ ನಮ್ಮೊಳಗ ಭವದ ಬೇರು ಆಳವಾಗಿ ಬೇರೂರಿ ಕುಂತೈತಿ. ನಾವು ಅಜ್ಞಾನವನ್ನು ಕಳ್ಕೊಲಿಲ್ಲ ಅಂದ್ರೆ ನಮಗೂ ಸುಖ ಇಲ್ಲ. ನಮಗ ಸುಖ ಇಲ್ಲ ಅಂತಂದ್ರೆ ಇನ್ನೊಬ್ಬರ ದುಃಖ ಕಳೆಯಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಮೊದಲು ನಮ್ಮ ದುಃಖ ನಾವು ಕಳ್ಕೊಬೇಕ್ರಿ, ಆಮೇಲೆ ಇನ್ನೊಬ್ಬರ ದುಃಖ ಕಳೆಯಕ್ಕೆ ಸಾಧ್ಯ ಆಗ್ತದೆ. ಸದ್ಗುರುನಾಥಗೆ ಮಾತ್ರ ಯಾಕೆ ಸಾಧ್ಯ ಐತಿ ನಮ್ಮ ಭವದ ದುಃಖವನ್ನು, ಭವದ ಬೇರನ್ನು ಕಿತ್ತಾಕಕ್ಕೆ ಸಾಧ್ಯ ಐತಿ ಅಂದ್ರೆ ತನ್ನ ಭವದ ಬೇರನ್ನು ಕಿತ್ಕೊಂಡಿರ್ತಾನವ, ಭವದ ದುಃಖವನ್ನ ಕಳ್ಕೊಂಡಿರ್ತಾನವ. ಅವಾಗ ಮಾತ್ರ ನಮ್ಮ ಭವದ ದುಃಖವನ್ನು ಕಳೆಯುವ ಸಾಮರ್ಥ್ಯ ಮತ್ತು ಬೇರನ್ನು, ಭವದ ಬೇರನ್ನು ಕಿತ್ತು ಸಾಮರ್ಥ್ಯ ಸದ್ಗುರುನಾಥನಿಗೆ ಮಾತ್ರ ಇರ್ತದೆ.
ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು 10-20 ಪಣತಿದಾವ್ರಿ. ಹಾಂ, ಅದ್ರಾಗ ಎಣ್ಣೆನೂ ಐತಿ, ಬತ್ತಿನೂ ಐತಿ, ಆದರೆ ಒಂದಕ್ಕೂ ದೀಪ ಹತ್ತಿಲ್ಲ. ಯಾವ ಪಣತಿಗೆ ದೀಪ ಬೆಳಕು ಹಚ್ತತ್ರಿ? ಒಂದಕ್ಕೂ ದೀಪ ಇಲ್ರಿ. ಮತ್ತು ಎಣ್ಣೆ ಐತಿ, ಬತ್ತಿ ಐತಿ, ರೆಡಿ ಐತಿ ಅಲ್ಲ. ಒಂದಕ್ಕೂ ದೀಪ ಹತ್ತಿಲ್ರಿ. ಅದ್ರಾಗ ಒಂದರೇ ಹತ್ತಿದ್ರೆ ಉಳ್ಕಿದ್ದ ದೀಪಗಳಿಗೆ ಹಚ್ಚಕ್ಕೆ ಬರ್ತೈತಿ. ಹತ್ತಿದ ದೀಪ ಇನ್ನೊಂದು ದೀಪಕ್ಕೆ ಹಚ್ತೈತೋ, ಹತ್ತಲಾರದ ದೀಪ ಇನ್ನೊಂದು ದೀಪಕ್ಕೆ ಹಚ್ತತ್ರಿ? ಹತ್ತಿದ ದೀಪ ಹಚ್ತತಿ, ಹೌದಿಲ್ರಿ? ಹಂಗ ತನ್ನೊಳಗೆ ಜ್ಞಾನದ ದೀಪ ಯಾವ ಹೊತ್ತಿಸ್ಕೊಂಡಾನ ಅವ ಇನ್ನೊಬ್ಬರಲ್ಲಿ ಜ್ಞಾನದ ದೀಪ ಹಚ್ಚಕ್ಕೆ ಸಾಧ್ಯ ಆಗ್ತತಿ. ಭವದ ದುಃಖವನ್ನು ಕಳ್ಕೊಂಡವ ಮಾತ್ರ ಭವದ ದುಃಖವನ್ನು ಕಳಿತಾನ. ನಮ್ಮದು ಮತ್ತಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಗುರುರಾಯ ನಿಂತ ಕರುಣಾಳು ಕಾಣೆ ನಾನಿ ಜಗದಳು ತನ್ನನು ಭವ ನಿಜ ಮಾತಿನ ಗುಟ್ಟು ಎನ್ನೊಳು ಸರಿಗನ ತೋರಿಸಿಕೊಟ್ಟು ಧನ್ಯನ ಮಾಡಿದಿ ಸೇವೆಯೋಳಿಟ್ಟು ಗುರುರಾಯ ನಿಂತ ಕರುಣಾಳು. ಅದೇನೋ ಪರುಷಮಣಿ ಕೆಬ್ಬಣ ಮುಟ್ಟಿದ್ರೆ ಬಂಗಾರ ಮಾಡ್ತಂತ್ರಿ. ಕೆಬ್ಬಣ ಮುಟ್ಟಿದ್ರೆ ಬಂಗಾರ ಆಕತ್ತಂತ. ಆದ್ರೆ ಸದ್ಗುರುನಾಥ ನಮ್ಮನ್ನು ಬಂಗಾರ ಮಾಡೋದಲ್ಲ, ತನ್ನಂಗ ಮಾಡ್ಕೊಂತಾನೆ. ಪರುಷಮಣಿ ಮಾಡಕ್ಕೆ ಬರುದಿಲ್ರಿ ಅದಕ್ಕೆ. ಕೆಬ್ಬಣ ಮುಟ್ಟಿ ಬಂಗಾರ ಮಾಡ್ಬಹುದದ, ತನ್ನಂಗ ಪರುಷಮಣಿ ಮಾಡ್ಕೊತಾನೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಸದ್ಗುರುನಾಥ ಅಜ್ಞಾನಿಯನ್ನು ತನ್ನಂಗ ಸುಜ್ಞಾನಿಯನ್ನಾಗಿ ಮಾಡ್ಕೊಂತಾನೆ. ಅಂದ್ರೆ ಸದ್ಗುರುನಾಥ ಎದರಿಕಿತ ದೊಡ್ಡವ್ರಿ? ಪರುಷಮಣಿಕಿತ ದೊಡ್ಡವ ಅಂತ. ಅದಕ್ಕೆ ಈ ಜಗತ್ತಿನೊಳಗೆ ಗುರುರೋರಧಿಕಂ, ಗುರುವಿನಕಿತ ದೊಡ್ಡವ್ರು ಮತ್ತೆ ಯಾರಿಲ್ಲ ಅಂತ. ಅಂತ ಗುರುವಿನ ನಂಬಿ ನಾವು ಯಾಕೆ ಅವ್ರ ಸೇವೆ ಒಳಗೆ, ಅವ್ರ ಉಪದೇಶದೊಳಗೆ ನಾವು ಪಾಲ್ಗೊಳ್ಬಾರ್ದ್ರಿ? ಪಾಲ್ಗೊಳ್ಳೋದ್ರಿಂದ ಏನಕತಿ ಹೇಳ್ರಿ? ಕುಂತ್ರಿಲ್ಲ, ಏನಕತಿ? ನಮ್ಮ ದುಃಖ ಹೋಗತೈತೆ. ಇಷ್ಟು ಕೇಳಿದ್ರೆ ಇಷ್ಟು ಆರಾಮ ಅನ್ಸಕತ್ತದ ನಿಮಗೆ ಅವ್ರ ಬೋಧ. ಶಿವಾನಂದ ಅಜ್ಜ ಅವ್ರ ಬೋಧ ಇಷ್ಟು ಬರೀ ಕೇಳಿದ್ರೆ ಇಷ್ಟು ಆರಾಮಕತಿ. ಇನ್ನು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಅದರೊಳಗನ ನೆಲೆ ನಿಂತ್ರ ಅತ್ಯಂತ ದುಃಖ ನಿವೃತ್ತಿ ಆಕತಿ, ಪರಮಾನಂದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಭವದ ಬೇರನ್ನ ಕಿತ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಆ ಭವದ ಬೇರನ್ನು ಹೆಂಗೆ ಕಿತ್ಕೋಬೇಕು ಅನ್ನೋದನ್ನು ಸದ್ಗುರುನಾಥ ನಮಗೆ ತಿಳಿಸಿಕೊಡ್ತಾನ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡ್ರಿ. ಗುರು ಭವದ ಬೇರನ್ನೇ ಕಿತ್ತು ಒಗೆಯುತ್ತಾನೆ, ಜ್ಞಾನವಾಗಿರುವುದು ಎಂಬುದಕ್ಕೆ ಗುರುತೇನೆಂದರೆ ಜನನ ಮರಣಕ್ಕೆ ಹೆದರದಿರುವುದು. ಅವ ಸದ್ಗುರುನಾಥ ಅದಾನ, ಅವಾಗ ಜ್ಞಾನ ಆಗೈತಿ ಅನ್ನೋದು ಏನು ಗುರುತಪ್ಪ ಅಂದ್ರೆ ಅವ ಜನನ ಮರಣಕ್ಕೆ ಅಂಜೋದಿಲ್ಲ, ಸಾವಿಗೆ ಭಯಪಡೋದಿಲ್ಲ. ಸಾಯ್ತೀನಿ ಅಂತ ಅವನೊಳಗೆ ಡುಗು 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 ಅಂತಕ್ಕಂಥ ಭಾವ ಮನಸ್ಸಿನೊಳಗೆ ಆಗೋದಿಲ್ಲ. ಶರಣರಿಗೆ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಸಾವಂದ್ರೆ ಹೋಳಿಗೆ ಊಟ ಉಂಡಂಗ್ರಿ ಅವರಿಗೆ. ಯಾವುದು ಸಾಯ್ತೈತಿ, ಯಾವುದು ಹುಟ್ಟೇತಲ್ಲ ಅದು ಸಾಯ್ತೈತಿ. ನಾನು ಹುಟ್ಟೇ ಇಲ್ಲಲ್ಲ, ನಾ ಹೆಂಗೆ ಸಾಯ್ತೀನಿ ತಿಳ್ಕೊಂಡ್ಬಿಡ್ತಾರವು. ಬಂದದ್ದು ಹೋಗ್ತತಿ, ಇದ್ದದ್ದು ಇಲ್ದಂಗೆ ಆಕತಿ. ವಿಕಾರ ಆಗ್ತಕ್ಕಂಥ ಶರೀರ ವಿಕಾರ ಆಗಿ ಒಂದಿನ ನಾಶ ಆಗಲೇಬೇಕು. ನಾಶ ಆಗೋದನ್ನು ತಡಿಯಕ್ಕೆ ಆಗೋದಿಲ್ಲ ಅಂದಮ್ಯಾಗ ಹೋಗದಿದ್ರೆ ಹೋಗ್ರಿ, ಇರುವಷ್ಟು ದಿವಸ ಇರಲಿ, ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾವನೂ ಜನನ ಮರಣಕ್ಕೆ ಅಂಜುವುದಿಲ್ಲವೋ, ಜನನ ಮರಣದ ಸಂಬಂಧ ತಲೆನ ಕೆಡಿಸಿಕೊಳ್ಳೋದಿಲ್ಲನೋ ಅವ ಜ್ಞಾನಿ ಅನಿಸ್ಕೊಂತಾನ, ಅವ ಸದ್ಗುರುನಾಥ ಅನಿಸ್ಕೊಂತಾನ. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ. ಜ್ಞಾನವಾಗಿರುವುದು ಎಂಬುದಕ್ಕೆ ಗುರುತೇನೆಂದರೆ ಜನನ ಮರಣಕ್ಕೆ ಹೆದರದಿರುವುದು. ಎಂಥ ಸಂಕಟ ಬಂದರೂ ಧೈರ್ಯಗುಂದುವುದಿಲ್ಲ, ಇಲ್ಲಿ ದೇಹಾತ್ಮ ಬುದ್ಧಿಯೇ ಇರುವುದಿಲ್ಲ. ಮುಖ್ಯ ಕಾರಣದು. ಅವ ಎಂಥ ಸಂಕಟ ಬಂದರೂ ಎದೆಗುಂದುವುದಿಲ್ಲ. ಯಾಕ? ಅದಕ್ಕೆ ಕಾರಣ ಏನು? ಎದೆಗುಂದದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ದೇಹಾತ್ಮ ಬುದ್ಧಿನೇ ಇರುವುದಿಲ್ಲ. ಅವನು ಈ ಶರೀರ ನಾನನ್ನೋ ಭಾವ ಇರುವುದಿಲ್ಲ. ಅಲ್ರಿ, ಶರೀರಕ್ಕೆ ಸಂಬಂಧಿಸಿದ್ದೈತಿದ ಪ್ರಪಂಚದ ವ್ಯವಹಾರ.
ಆಗು ಹೋಗುಗಳು ಎದಕ್ಕೆ ಸಂಬಂಧ ಅದಾವ? ಶರೀರಕ್ಕೆ ಸಂಬಂಧ ಅದಾವ. ಅಚ್ಯುತವಾಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವಿಗೆ ಇದು ಸಂಬಂಧ ಇಲ್ಲ. ಆಗು ಹೋಗುಗಳು ಅದಕ್ಕೆ ಏನೂ ಆಗುವುದನೇ ಇಲ್ಲ, ಬದಲಾವಣೆನ ಆಗುವುದಿಲ್ಲ ಅಂದಮ್ಯಾಗ ಅದಕ್ಕೇನು ತಟ್ಟುದನೇ ಇಲ್ಲ. ಒಮ್ಮೆ ಅಜೌರ್ ಅಂದ್ರಂತ ಸೂಕ್ಷ್ಮ ಶರೀರ ಪ್ರವೇಶ ಆಗಿತ್ತಂತ್ರಿ. ಅವಾಗ ಕೇಳಿದ್ರಂತ, ಇದು ಉರಿ ಹೆಚ್ಚಿರ್ತತಲ್ಲಿ ನಿನಗೆ ಏನಾರೇ ಜಳ ತಾಗ್ತತನಂತ ಕೇಳಿದ್ರಂತ. ಸೂಕ್ಷ್ಮ ಶರೀರಕ್ಕೆ ಗಾಳಿ ಬಂದಿರ್ತದಲ್ರಿ ಮೈಯಾಗ. ಇಲ್ಲಪ್ಪ ನಾವು ಗಾಳಿ ಆಗಿರ್ತೇವಲ್ಲ, ಸೂಕ್ಷ್ಮ ಶರೀರ ಆಗಿರ್ತೇವಲ್ಲ, ಆ ಬೆಂಕಿಯಾಗ ಅಡ್ಡಾಡಿದ್ರೆ ನಮಗೇನದು ಸುಟ್ಟದ ಅನುಭವನೂ ಆಗೋದಿಲ್ಲ ನೋಡಿ. ಅದ ನಾವು ಶರೀರದ ಇದ್ದಾಗ ಹೋದ್ರೆ ಬೆಂಕಿ ಮುಟ್ಟಿದ್ರಿ ನೋಡ್ರಿ, ಬೆಂಕಿಯ ಅನುಭವ ಸೂಕ್ಷ್ಮ ಶರೀರಕ್ಕೆ ಆಗೋದಿಲ್ಲ ಅಂದಮ್ಯಾಗ ಆತ್ಮನಿಗೆ ಆಕತ್ರಿ. ಶರೀರಕ್ಕೆ ಆಗು ಹೋಗುಗಳ ಪರಿಣಾಮ ಆಗತ್ತದ್ರಿ. ಇಲ್ಲಿ ಬರ್ತಕ್ಕಂಥ ಸುಖ ದುಃಖಾದಿಗಳ ಪರಿಣಾಮ ಶರೀರ ಮತ್ತು ಮನುಷ್ಯನ ಮ್ಯಾಗ ಆಗತತಿ, ಹೊರತಾಗಿ ಆತ್ಮನ ಮ್ಯಾಗ ಆಗಾಕ ಸಾಧ್ಯನೇ ಇಲ್ಲ. ಆತ್ಮ ಆನಂದ ರೂಪ. ನಾ ಆನಂದ ರೂಪನಾಗಿರ್ತಕ್ಕಂಥ ಆತ್ಮನದೇನಿ, ಈ ದೇಹ ನಾನಲ್ಲ ಅನ್ನೋದನ್ನು ಸುನಿಶ್ಚಿತವಾಗಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾನ. ದೇಹಾತ್ಮ ಬುದ್ಧಿನ ಇರುವುದಿಲ್ಲ. ಆಗು ಹೋಗುಗಳಿಗೆ ಅವನ ಮನಸ್ಸು ಏರುಪೇರು ಆಗುವುದಿಲ್ಲ. ಹಂಗೆ ನಾವು ಏನು ಮಾಡ್ಕೋಬೇಕ್ರಿ? ಈ ಆಗು ಹೋಗುಗಳಿಗೆ ಬದಲಾವಣೆ ಆಗಬಾರ್ದು ನಮ್ಮ ಮನಸ್ಸು ಅಂದ್ರೆ, ಆ ಆಗು ಹೋಗುಗಳಿಗೆ ಮನಸ್ಸು ದುಃಖಿತ ಆಗಬಾರ್ದು ಅಂತಂದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕು? ದೇಹ ಭಾವವನ್ನ ಮೀರು ಅಭ್ಯಾಸವನ್ನ ಮಾಡಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ. ಎಂಥ ಸಂಕಟ ಬಂದರೂ ಧೈರ್ಯಗುಂದುವುದಿಲ್ಲ, ಇಲ್ಲಿ ದೇಹಾತ್ಮ ಬುದ್ಧಿಯು ಇರುವುದಿಲ್ಲ. ಅಂದರೆ ಸ್ವರೂಪ ಜ್ಞಾನ ಹೊಂದಿದವ ಎಂದರ್ಥ. ಅರ್ಥ ಆತಿಲ್ರಿ? ದೇಹಾತ್ಮ ಬುದ್ಧಿ ಇರುವುದಿಲ್ಲ ಅಂದ್ರೆ ಆತ್ಮ ಬುದ್ಧಿ ನೆಲೆಗೊಂಡಿರ್ತತಿ, ಆತ್ಮನಲ್ಲಿ ರಮಮಾನ ಆಗಿರ್ತಾನ. ಸ್ವರೂಪ ಜ್ಞಾನ ಹೊಂದಿದವ ಎಂದರ್ಥ. ಸ್ವರೂಪದ ಜ್ಞಾನ ಹೊಂದಿರ್ತಾನ. ನಾವು ಎದರ ಜ್ಞಾನ ಹೊಂದೇವಿ? ದೇಹದ ಜ್ಞಾನ ಹೊಂದೇವಿ. ದೇಹದ ಜ್ಞಾನ ಗೊತ್ತೈತೆ ನಮಗ? ಸಣ್ಣ ಕರಳು ದೊಡ್ಡ ಕರಳು ಏನು ಮಾಡಕತ್ತಾವ ಗೊತ್ತಾಕತಿ? ದೇಹದ ಜ್ಞಾನನೂ ಇಲ್ಲ, ಸ್ವರೂಪದ ಜ್ಞಾನೂ ಇಲ್ಲ, ಯಾವ್ದರ ಜ್ಞಾನನೂ ಇಲ್ರಿ. ಈಗ ಹುಟ್ಟು ಅಂದ್ಕೂಳೆ ಹುಟ್ಟೇವೆ, ಬೆಳೆ ಅಂದ್ಕೂಳೆ ಬೆಳೆದೇವೆ, ಒಂದಿನ ಸಾಯಿದು ಅಂದ್ಕೂಳೆ ಸಾಯಿದು. ಈಗ ಅಡ್ಯಾಡಿ ಹಂಗೆ ಹಿಂಗೆ ಅಡ್ಯಾಡಿ ಹೊತ್ತು ಗಳಿದ್ರೆ ಒಂದಿನ ಅಪರಾತ್ರಿಯಾಗ ಹೋಗ್ತೇವೆ ಇರ್ತೀವಿ. ಅಡ್ಯಾಡ್ತಿರ್ತೀವಿ ನೋಡ್ರಿ, ಎದಕ್ಕೆ ಅಡ್ಡಾಡಕತ್ತೇವೆ ಅಂತ ಗೊತ್ತಿರೋದಿಲ್ಲ ನಮಗೆ. ಇತ್ತಿಂದ ಆತ್ ಹೋಗುದ್ರೆ ಅತ್ತಿಂದಿತ್ತು, ಯಾರ ಕರೆದ್ರಿಲ್ಲ ಅಲ್ಲೇ ಹೋಗುದ. ಏನೋ ಒಂದು ಗುರಿನರೇ ಬೇಕು ಬೇಡ್ರಿ ಜೀವನಕ್ಕೆ, ಒಂದು ಏನಾರೇ ಮಾಡ್ಬೇಕು. ಕಡಿಕಟ್ಟು ಆಧ್ಯಾತ್ಮ ಗ್ರಂಥರೇ ಓದ್ಕೊಂತ ಕುಂದಿರ್ಬೇಕು, ಚಿಂತನೆನರೇ ಮಾಡ್ಕೊಂತ ಕುಂದಿರ್ಬೇಕು. ಮುಕ್ತಿನಾವಸ್ಥೆ ಒಳಗೆ ಏನು ಮಾಡ್ಬೇಕಂದ್ರಿ, ಸ್ವರೂಪದ ಚಿಂತನೆನ ಮಾಡ್ಕೋತಿರ್ಬೇಕು. ಇದನ್ನ ನಾ ಯಾಕೆ ಹುಟ್ಟು ಬಂದೀನಿ, ನಾ ಯಾಕೆ ಸಾಯ್ತೀನಿ, ಈ ಹುಟ್ಟು ಸಾವುದ್ರ ನಡುಕ ನಾ ಏನು ಹೊಂದಾಕ ಪ್ರಯತ್ನ ಮಾಡಕತ್ತೀನಿ, ಸುಖ ಯಾಕೆ ಸಿಗುವಲ್ದು ನನಗೆ, ಇಷ್ಟು ವ್ಯವಹಾರದೊಳಗೆ ತೊಡಗೀನಿ ಯಾಕೆ ಸಿಗುವಲ್ದು. ಹಿಂಗೆ ಅದಕ್ಕೊಂದಿಟ್ಟು ಯುಕ್ತಿ ಹಾಕಿ ತಿಳಿಸ್ಕೊಟ್ಟು ಓತ ಒಂದು ಜಗದಾಗ ಸುಮ್ಮನೆ ಮನ್ಯಾಗ ಏನೊಂದು 2 ರೊಟ್ಟಿ ಕೊಟ್ಟಿರ್ತಾರೆ, ತಿನ್ನುದ್ರೆ ಒಂದು ಕಡೆ ತಣ್ಣಗೆ ಶಾಂತ ಜಗದಾಗ ಕೂತ್ಕೊಂಡು ಚಿಂತನೆ ಮಾಡ್ಕೋತ ಕೂತ್ರೆ ಶರೀರನೂ ಆರೋಗ್ಯ ಉಳಿತೈತ್ರಿ, ಮನಸ್ಸುನೂ ಆರಾಮ ಉಳಿತೈತಿ. ಇಲ್ಲದ್ದು ಒಣ ಚಿಂತೆ ತಲೆಯಾಗ ಹಾಕ್ಕೊಂಡು ಮೊದಲ ರಗತಿರೋದು ಪಾಠ್ಯ ರಗತಿರ್ತೈತ್ರಿ. ಯಾವಾಗ ವಯಸ್ಸಾಗಿಂದ ಆ ಟೈಮದೊಳಗೆ ಏನ್ರಿ, ಸಾತ್ವಿಕ ಆಹಾರ ಸ್ವಲ್ಪ ಸ್ವೀಕಾರ ಮಾಡಿ, ಚೆನ್ನಾಗಿ ಸ್ನಾನ ಮಾಡಿ, ಚಲೋ ಬಟ್ಟೆ ಹಾಕೊಂಡು ಒಂದು ಕಡೆ ಅಂಬಲಿ ಕುಡೋದು. ಮಹಾತ್ಮರು ಏನು ಹೇಳ್ಯಾರಪ್ಪ ಅಂತ ಮುನಿಯವ್ರ ರತ್ತಿ ಬರ್ಬೇಕ್ರಿ. ಯಾವ ಟೈಮ್ಕ? ಮುಕ್ತಿನಾವಸ್ಥೆ ಒಳಗೆ ಯಾವ ರತ್ತಿ ಬರ್ಬೇಕಂದ್ರೆ ಮುನಿ ರತ್ತಿ ರೀ. ನಮಗೆ ಯಾವ ರತ್ತಿ ಬರಾಕ್ತತಿ? ಮುದಿರತ್ತಿ ಅಂತಾರಲ್ರಿ. ಅಂದ್ರೆ ಮುನಿ ವೃತ್ತಿ ಅಂದ್ರೆ ಭಗವಂತನ ಕಡಿನ ಲಕ್ಷ್ಯ ಇರ್ಬೇಕಂತ, ಶಿವಧ್ಯಾನದೊಳಗಿರ್ಬೇಕು. ಶಿವಧ್ಯಾನವನ್ನು ನೀನು ಮಾಡೋದು ಯಾವಾಗೋ, ಭಗವಂತನನ್ನ ಕೂಡುವುದು ಯಾವಾಗೋ. ನಾವ ಪ್ರಪಂಚದ ಧ್ಯಾನ ಮಾಡೋದು ಯಾವಾಗೋ, ಇದ್ರಾಗ ಗುದ್ದಾಡೋದು ಯಾವಾಗೋ ಅಂತ ಇದ್ರಾಗ ನಾವೇನು ಮಾಡಕತ್ತೀವಿ? ಒಳ್ಳೆಯಾಗತ್ತೀವಿ. ಅದಕ್ಕೆ ಅವ ಏನು ಮಾಡ್ತಾನ? ಆತ್ಮಜ್ಞಾನ ಹೊಂದಿ ಇದ್ರ ಚಂಚಾಡವನ್ನ ಎಲ್ಲ ಕಳ್ಕೊಂಡ್ಬಿಡ್ತಾನ. ಅಂದರೆ ಸ್ವರೂಪ ಜ್ಞಾನ ಹೊಂದಿದವ ಎಂದರ್ಥ. ಜ್ಞಾನಿಯು ನಾಮರೂಪ ಜಗತ್ತನ್ನು ಕಂಡಿಲ್ಲ. ನೋಡಿ, ಜ್ಞಾನಿ ಜ್ಞಾನ ಆತಂದ್ರವ ನಾಮರೂಪಗಳನ್ನ ಕಾಣೋದ ಬಿಟ್ಟು ಬಿಡ್ತಾನ್ರಿ. ಎಲ್ಲದ್ರೊಳಗೂ ಏನು ಕಾಣಕತ್ತಾನವ?
ಆ ಸಚ್ಚಿದಾನಂದ ಘನವಸ್ತುನ ಕಾಣಕತ್ತಾನ. ನಮ್ಮ ಅಕ್ಕಾರ ಶಾರಕಾರ ಒಂದು ಗುರುಗಳನ್ನ ಪ್ರಶ್ನೆ ಕೇಳಿದ್ರು, ಜ್ಞಾನಿ ಮತ್ತು ಶಿಷ್ಯರನ್ನ ಮತ್ತು ಸಾಮಾನ್ಯ ಜನರನ್ನ ಎಲ್ಲರನ್ನೂ ಹೆಂಗೆ ನೋಡ್ತಾರೆ ಮಹಾತ್ಮ? ಇದೆಲ್ಲ ಕನಸಂದು ನೋಡ್ತಾರೆ ರೀ ಅವರೆಲ್ಲ. ಇದು ಕಲ್ಪನಾಮಯ ಜಗತ್ತೈತಿ. ಎಲ್ಲ ಇವು ಏನು ಶರೀರಗಳು ಕಾಣ್ತಾವಲ್ಲ, ಇವು ಒಂದಿನ ಏನಕ್ಕಾವು ಇಲ್ಲದಂಗೆ ಆಗ್ತಾವೆ. ಅದರ ಒಳಗಿರ್ತಕ್ಕಂಥ ಚೇತನ ಎಲ್ಲ ಒಂದೇ ಐತಿ. 20 ಗಡಿಗಿದ್ರು 20 ಗಡಿಗೆ ಹೊಡೆದ್ರು 20 ಗಡಿಗೆಗಿನ ಬೈಲುನು ಹೊರಗಿನ ಬೈಲು ಜೊತೆಗೆ ಒಂದೇ ಐತದ. ಆ 20 ಗಡಿಗೆಯನ್ನು ಉಪಾಧಿ ಇರೋ ತನಕ ಏನಕತ್ರಿ, ಗಡಿಗೆಯಾಗಿನ ಬೈಲು ಬೇರೆ ಹೊರಗಿನ ಬೈಲು ಬೇರೆ ಅಂತ ಅನಿಸ್ತದೆ. ಹಂಗೇನದೇವಲ್ಲ ನಾವೆಲ್ಲ ಗಡಿಗೆಗಳು. ನಮ್ಮ ಒಳಗೊಂದು ಚೇತನ ಶಕ್ತಿ ಐತ್ರಿ, ವ್ಯಾಪಕ ಚೈತನ್ಯ. ಇದು ನಮ್ಮದು ಸಣ್ಣ ಚೈತನ್ಯ. ಗಡಿಗೆಯಾಗಿನ ಬೈಲು ಹೊರಗಿನ ಬೈಲು ಇದ್ದಂಗೆ ಐತಿರಿ. ಇದು ಹೋತಂತಂದ್ರೆ ಅದು ವ್ಯಾಪಕ ಚೈತನ್ಯ ಜೊತೆಗೆ ಒಂದಾಗ್ಬಿಡ್ತದೆ. ಸತ್ತು ಕೂಡಲೇ ಒಂದಾಕ್ಯವ ನಾವು ಪರಮಾತ್ಮ ಜೊತೆಗೆ ಒಂದಾಕ್ಯವ್ರಿ. ಶರೀರ ಒಡೆದಿರ್ತತ್ರಿ, ಒಳಗೆ ಸೂಕ್ಷ್ಮ ಶರೀರದ ಗಡಿಗೆ ಹಂಗ ಇರ್ತತಿ ನೋಡ್ರಿ. 3 ಗಡಿಗೆ ಹೊಡಿಬೇಕ್ರಿ ಇವ. ಒಂದು ಸ್ಥೂಲ ಗಡಿಗೆ ಹೊಡಿಬೇಕ, ಇನ್ನೊಂದು ಒಳಗೆ ಸೂಕ್ಷ್ಮ ಗಡಿಗೆ ಐತಿ, ಅದ್ರ ಒಳಗೆ ಇನ್ನೊಂದು ಕಾರಣ ಗಡಿಗೆ ಐತಿ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮೀರಿ ನನ್ನ 4ನೇ ಶರೀರ ಐತಲ್ಲ, ಯಾವುದದು? ಮಹಾಕಾರಣ ಶರೀರ. ನಾನು ಸಚ್ಚಿದಾನಂದ ಗಣನಿದ್ದೇನೆಂಬ ಜ್ಞಾನ ಆಕತ್ತಲ್ಲ, ಅದು ನಿಜದ ನಮ್ಮ ಶರೀರ ರೀ. ಅದಕ್ಕೆ 3 ಕಟ್ಟಿ ಅಂತಾರಲ್ಲ, ರಜೋ ತಮೋ ಸಾತ್ವಿಕಗಳನ್ನು ಮೀರಿ ಅರಿಷಡ್ ವರ್ಗಗಳನ್ನು ಮೀರಿ ಯಾವ ಮ್ಯಾಲೆ ಹೋಗ್ತಾನ ಅವ 3 ಶರೀರಗಳನ್ನು ಮೀರಿ ನಿಲ್ಲಕ ಕಲಿತಾನ. ದೇಹಕ್ಕೆ ನಾವು ಅನ್ಯವಾಗಬೇಕು, ಮನಸ್ಸಿಗೆ ನಾವು ಅನ್ಯ ಆಗಬೇಕು, ಅಜ್ಞಾನಕ್ಕೆ ನಾ ಆಧಾರದೇನನ್ನು ತಿಳುವಳಿಕೆ ನಮಗಾಗಬೇಕು. ಇವೆಲ್ಲ ಆಗೋ ತನಕ ಅಭ್ಯಾಸ ಮಾಡೋದು ಬಿಡಬಾರ್ದ್ರಿ. ಇನ್ನ ವಿಚಾರ ಮಾಡ್ತಾ ಇರೋದು, ನಾ ಸ್ಥೂಲ ಶರೀರ ಹೌದೋ ಏನಲ್ಲೋ, ಮನಸ್ಸು ಹೌದೋ ಏನಲ್ಲೋ, ಅಜ್ಞಾನ ನಾನು ತಿಳಿತೇನೆ ಅಂದ ಮ್ಯಾಗ ಅಜ್ಞಾನ ನನಗೈತೋ ಏನಿಲ್ಲೋ, ಹಿಂಗೆ ವಿಚಾರ ಮಾಡ್ತಾ ಇರ್ಬೇಕು. ಅದನ್ನ ಇಲ್ಲ, ಜ್ಞಾನಿಯು ನಾಮರೂಪ ಜಗತ್ತನ್ನು ಕಂಡಿಲ್ಲ, ಅವರಿಗೆ ಹುಟ್ಟಿರುವೆ ಸಾಯುವೆ ಉಣ್ಣುವೆ ಎಂಬ ಭಾವವಿರುವುದಿಲ್ಲ. ನಾ ಹುಟ್ಟೇನಿ ನಾ ಸಾಯ್ತೇನಿ ಅನ್ನೋ ಭಾವ ಇರುವುದಿಲ್ಲ. ಅವ್ರ ಮನಸ್ಸಿನಾಗ ಖಾತ್ರಿ ಮಾಡಿಬಿಡ್ತಾರೆ, ನಾನು ಹುಟ್ಟುವವನೂ ಅಲ್ಲ, ನಾನು ಸಾಯುವವನೂ ಅಲ್ಲ, ನಾನು ಬರುವವನೂ ಅಲ್ಲ, ನಾನು ಹೋಗುವವನು ಅಲ್ಲ. ನಾವು ಹುಟ್ಟುವವನು ನಾನು, ಸಾಯುವವನು ನಾನು, ಬರುವವನು ನಾನು, ಹೋಗುವವನು ನಾವು. ನೀನು ಬಂದಿದ್ರಿಲ್ಲ ಗೌರವಕರ್ ಶಾಸ್ತ್ರಕ್ಕೆ ಬಂದಿದ್ರಿಲ್ಲ? ಬಂದಿದ್ರಿ ಅಂದ್ರೆ ಬರಾವ್ರವ್ರು ಮುಗಿದಿಂದ ಹೋದ್ರಿಲ್ಲ. ಬಂದ್ವಿ ಹೋದ್ವಿ ಅಂತೇವಿಲ್ಲ, ನಾವು ಶಾಸ್ತ್ರಕ್ಕೆ ಬಂದ್ವಿ, ಪ್ರವಚನ ಕೇಳಿದ್ವಿ, ಹೋದ್ವಿ. ನಾ ಹೆಣ್ಮಗಳು, ನಾ ಗಣಮಗ, ನಾವು ಯಾವ ಭಾವದೊಳಗದೀವಿ? ನಾ ಹುಟ್ಟಿರುವೆ ನಾ ಸಾಯುವೆ ಅನ್ನೋ ಭಾವ ಇಲ್ಲ. ನಾ ಬನ್ನಿ ಹೋದ್ನಿ ಅನ್ನೋ ಭಾವ ಅವರಿಗೆ ನೋಡ್ರಿ. ಇಂಥವರಲ್ಲಿ ಸೇವಾ ಮಾಡಿಕೊಂಡಿರಬೇಕು. ಗುರುಗಳಲ್ಲಿ ಕುಲಗೋತ್ರ ನೋಡದೆ ಬ್ರಹ್ಮಜ್ಞಾನವನ್ನು ಸೇವಿಸು. ಇಂಥವ್ರಂತೆ ಸೇವಾ ಮಾಡಿರ್ಬೇಕಂತ, ಸೇವಾ ಮಾಡಿಕೊಂಡು ಇರಬೇಕು. ಎಲ್ಲ ತಿಳಿಸಿ ಹೇಳ್ತಾರೆ. ನನಗೊಮ್ಮೆ ಗುರುಗಳು ಹೇಳಿದ್ರು, ಮತ್ತೆ ಏನಾರ ಸಂಶಯ ಅದಾವನೋ ಗುರು ಕೇಳೋ ಅಂತಂತಂದ್ರೆ, ಏನಿಲ್ರಿ ಎಲ್ಲ ಹೇಳಿರಿ, ಇನ್ನು ಅವನು ಗಟ್ಟಿ ಮಾಡೋದಿಂದ ಉಳ್ದತ್ರಿ ಗುರುಗಳ ಅಂತ ಸರ್ ಅಂತ ಅನ್ಯಾನ. ಅದನ್ನ ವಿಚಾರ ಮಾಡ್ಕೋತಿರೋದು ನೋಡಪ್ಪ. ನಾವೇನು ಗ್ರಂಥ ಪ್ರಿಂಟ್ ಮಾಡಿಸೇವಿ ಇವೆಲ್ಲ ಓದ್ರಿ, ಚಿಂತನಾ ಮಾಡ್ರಿ. ಒಂದು ಗ್ರಂಥ ಮುಗೀತಿಲ್ಲ ಮತ್ತೊಂದು ಓದ್ರಿ, ಅದು ಮುಗೀತಿಲ್ಲ ಮತ್ತೆ ಅದನ್ನ ಓದ್ರಿ. ಎಲ್ಲಿ ತನಕ ಅದು ಗಟ್ಟಿ ಆಗೋ ಮಟನೂ ಓದ್ಬೇಕು. ಹೆಂಗೆ ಓದ್ಬೇಕು? ಅದು ಪೂರ್ಣ ನಮ್ಮ ಜೀವನದೊಳಗೆ ಅಳವಡು ತನಕನೂ ಅದನ್ನ ಓದಬೇಕು, ಅದನ್ನ ಮತ್ತ ಮನನ ಮಾಡಬೇಕು, ಅದನ್ನ ಗಟ್ಟಿ ಮಾಡಬೇಕು. ಒಮ್ಮೆ ಎಲ್ಲೋ ಊರಿಗೆ ಹೊಂಟಿದ್ರು ನಮ್ಮ ಗುರುಗಳು. ಹೋಗುವ ಹೊತ್ನ್ಯಾಗ 1 ತಾಸು 1.5 ತಾಸಿನ ದಾರಿ ರೀ ಅದು. ಅಲ್ಲಿ ಕೂತ್ಕೊಂಡು ಅಪ್ಪವರು ಹೇಳಿರ್ತಕ್ಕಂಥದ್ದು ಅದು ಗ್ರಂಥ ಮಾಡ್ಯಾರ, ಆತ್ಮ ಸಾಕ್ಷಾತ್ಕಾರ. ಅದು ಸ್ವಲ್ಪ ಒಂದು 15-20 ಪೇಜಿಂದ ಐತ್ರಿ. ಅದನ್ನು ಓದ್ಕೋತ ಕೂತಿದ್ರಂತ. ಒಬ್ಬರು ಮಗ್ಲ ಬಸ್ನ್ಯಾಗ ಕುಂತಿರ್ತಾರಲ್ರಿ, ಏನ್ರಿ ಇದು ಏನೋ ಓದಾಕತ್ತಿರಲ್ಲ, ಹಿಂಗ್ರಿ ಇದು ಆತ್ಮಾನಂದ ಅಜ್ಜ ಅವರು ಅಂತದಾರ ಮಹಾತ್ಮರು, ಅವರು ಹೇಳಿರ್ತಕ್ಕಂಥ ಉಪದೇಶ ಆತ್ಮ ಸಾಕ್ಷಾತ್ಕಾರ ಏನು ಅನಟ್ ಓದ್ತೀನಿ ಕೊಡ್ರಿ ತಗೊಂಡ್ರಂತ.
ಒಂದು 10-12 ಪೇಜ್ ರೀ ಎಷ್ಟೊತ್ತು ಒಂದು 2 ತಾಸಿನ ದಾರಿ ರೀ ಅಷ್ಟು ಓದಿದ್ರಂತ್ರಿ ಅವ್ರು. ಓದಿಂದ ನಮ್ಮ ಗುರುಗಳು ಓದಿದ್ರಿ ಅಷ್ಟು ಅಂತಂದ್ರು. ಓದಿದ್ದೀವಿ ರೀ. ತಿಳಿತೇನೆ ತಿಳಿತು. ನನಗಿನ್ನೂ ತಿಳಿವಲ್ದ್ರಿ, 25-30 ವರ್ಷ ಆತು ಓದಾಕತ್ತೀನಿ ಅಂದ್ರಂತ ನಮ್ಮ ಗುರುಗಳು. ಅಲ್ರಿ 2 ತಾಸನೇ ಓದ್ಬಿಟ್ನಲ್ಲ. ಹಿಂಗಲ್ರಿ ಓದೋದದ. ಅದನ್ನ ಹೆಂಗೆ ಓದಬೇಕಂದ್ರೆ ಸಾಕ್ಷಾತ್ಕಾರ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಈಗ ನಾವೆಲ್ಲ ಜಾತ್ರೆ ಒಳಗೆ ಹಬ್ಬದೊಳಗೆ ನಾಟಕ, ಊರೊಳಗೆ ಜಾತ್ರೆ ಇತ್ತಂದ್ರೆ ಏನು ಮಾಡ್ತೀವಿ ರೀ, ನಾಟಕ ಹಮ್ಕೊಂತೀವಿ. ನಾಟಕದಾಗ ಪಾತ್ರ ಮಾಡ್ತಿರ್ತಾರೆ ನೋಡ್ರಿ. ಅವ್ರು ಎಷ್ಟೊತ್ತು ಆ ಪಾತ್ರ ಮಾಡಿರ್ತಾರೆ ರೀ, ಎಷ್ಟೋ ತನಕ ಇರ್ತದೆ ಅಷ್ಟೋ ತನಕ. ಆಮೇಲೆ ಮತ್ತೆ ಅವ ಹೆಂಗಿದ್ರೆ ಹಂಗೆ ಹಾಕಾರಿಲ್ಲ ಅವರು. ಒಮ್ಮೆ ರಾಮನ ಪಾತ್ರ ಮಾಡಕ್ಕೆ ಈಗ ಯಾರೂ ಇದ್ದಿದ್ದೇ ಇಲ್ಲ. ಅವಾಗ ರಾಮಕೃಷ್ಣ ಪರಮಹಂಸರು ಸಣ್ಣವ್ರು ಇದ್ರಂತವ್ರು. ಆವಾಗ ಈ ರಾಮನ ಪಾಠ ಮಾಡಕ್ಕೆ ಯಾರೂ ಇಲ್ಲೋ, ನಿನಗೆ ವೇಷ ಹಾಕ್ತೀವಿ, ನೀನ ಮಾಡಂದ್ರಂತ. ಅಷ್ಟು ಖುಷಿ ಆಗ್ಬಿಟ್ರಂತ ರಾಮಕೃಷ್ಣ ಪರಮಹಂಸರು. ಬಿಲ್ಲು ಬಾಣ ಕೊಟ್ಟು ನಿಂದ್ರಿಸಿದ್ರೆ ಡೈಲಾಗ್ ಹೇಳೋದಕ್ಕಿಲ್ರಿ ಅವ್ರು ರಾಮಕೃಷ್ಣ ಪರಮಹಂಸರು. ಆ ರಾಮನಾಗಿ ನಿಂತು ಬಿಟ್ರಂತವ್ರು. ಮಾತಿಲ್ಲ ಕಟ್ಟಿ ಇಲ್ರಿ. ಮತ್ತು ರಾಮನ ಪಾತ್ರ ಅಂದ್ರೆ ಏನು, ರಾಮ ಹೇಳ್ದಂಗೆ ಹೇಳ್ಕೊಂಡು ನಿಂದ್ರದಲ್ಲ, ಆರಾಮನಾಗಿ ಬಿಟ್ರು ಅವ್ರು. ಸಮಾಧಿನ ಹತ್ತಿ ಬಿಡ್ತಂತ್ರಿ ರಾಮತೀರ್ಥ ಇವರಿಗೆ, ರಾಮಕೃಷ್ಣ ಪರಮಹಂಸರಿಗೆ. ಹಂಗೆ ಸಾಧನ ಮಾಡ್ಬೇಕಂತ. ಈಗ ನಾವು ಜ್ಞಾನದ ವಿಚಾರಗಳನ್ನ ಕೇಳಕತ್ತೇವ ಅಂದ್ರೆ ಜ್ಞಾನನ ಆಗ್ಬೇಕು ನಮಗೆ. ನಿದ್ದೆ ವಿಚಾರ ಕೇಳಕತ್ತೇವಂದ್ರೆ ಮಕ್ಕೊಂಡೇ ಬಿಡ್ಬೇಕಾರ, ಸಂಪೂರ್ಣ ಮಕ್ಕೊಂಡೇ ಬಿಡೋದು. ಅದಕ್ಕೆ ನಿದ್ದೆ ವಿಚಾರ ಕೇಳಕತ್ತೇವಂದ್ರೆ ನಿದ್ದೆಯಾಗಿ ಹೆಂಗಿದ್ದೀವಿ ನಾವು, ಎಲ್ಲ ಬಿಟ್ಟಿದ್ವಿ. ಹಂಗದ ಭಾವ ಮಾಡ್ಬೇಕ್ರಿ. ಹೌದಲ್ಲ, ನಾ ಎಚ್ಚರಿಕೆ ಒಳಗೆ ಒಂದು ತಲೆಯ ತುಂಬ್ಕೊಂಡಿನಿ, ಇವನು ಬಿಟ್ರೆ ಆರಾಮ ಇರ್ತದಲ್ಲ. ಅಪ್ಪವ್ರು ಅಂತಿದ್ರಂತ, ನಮ್ಮ ಗುರುಗಳು ಹೊರಗೆ ಹೋಗೋತ್ತೆ ಸಾಹೇಬ್ರು ಒಂದು ಹಕ್ಕಲು ಬಂದು ಕೇಳ್ರಿ, 2ಕ್ಕೆ ಜೋರು ಆದಾಗ ಅದು ಒತ್ಕೊಂತಿದ್ರೆ ಆರಾಮೋ ಬಿಟ್ರೆ ಆರಾಮೋ ಅಂತ ಕೇಳಿದ್ರಂತ. ಈಗ 2ಕ್ಕೆ ಬಂದಿರ್ತದಲ್ರಿ ತೆಮ್ಮಿ ತೊಗೊಂಡು, ಅವಾಗ ನಾವು ಹೋಗೋದಿಲ್ಲ, ಹಿಂಗೆ ಒತ್ಕೊಂತ ಇದ್ರೆ ಆರಾಮ ಇರ್ತತೋ, ಲಘುನ ಬಿಟ್ರೆ ಆರಾಮ ಇರ್ತತ್ರಿ. ಹಂಗ ಸಾಹೇಬ್ರಿದು ತಲೆಯಾಗ ತುಂಬ್ಕೊಂಡೇವಲ್ಲ ಏಸ್ಗಿದ್ದಂಗೆ, ಇದು ಎಲ್ಲಿ ತನಕ ತಲೆಯಾಗಿ ಇಟ್ಕೊಂಡಿರ್ತೇವೆ ನೋಡು, ಇದು ಮಲ ಹೆಂಗೆ ಒತ್ತತ್ತಲ್ಲ ಹಂಗೆ ಒತ್ತತಿ. ಅದನ್ನ ಹೆಂಗೆ ಪಟ್ಟ ಬಿಡ್ತೇವೆ, ಹೆಂಗೆ ಇದನ್ನು ಬಿಟ್ಟಿವಿ ಅಂದ್ರಿ. ಅದನ್ನ ಬಿಟ್ಟು ಕೂಡಲೇ ಪೈಕಾಣಿ ಮ್ಯಾಗ ಕುಂತಾಗ ಹೆಂಗೆ ಅನಿಸ್ತತ್ರಿ, ಯಪ್ಪ ಮಾತಾಡ್ಸ್ಬೇಕು ಯಾರ್ರಿ ಆ ಟೈಮ್ದಾಗ. ನಾನು ಕತೆ ಹೇಳ್ತೀನಿ ಬಾಯಿಲ್ಲ ಅನ್ಬೇಕು. ಜೋರು ಹೊಕ್ಕಿರ್ತಾರಲ್ಲ, ನೀ ಏನು ಹೇಳುದೈತಿ ಹಿಂದಿಗಡೆ ಹೇಳ್ತಮ್ಮ, ನಾನೀಗ ಹೋಗಕ್ಕೆ ಬಿಡಂತ. ಅಲ್ಲಿ ಹೋಗಿ ಬನ್ನ, ಬಾ ಈಗ ಕುಂದ್ರ ಬಾ, ಬರೋ ಹೊತ್ನ್ಯಾಗ ಮಾತಾಡಿಸ್ಬೇಕ್ರಿ. ತೆಮ್ಗೆ ಹಿಡ್ಕೊಂಡು ಹೋಗೋ ಹೊತ್ನ್ಯಾಗ ಬಾ ಈಗ ನಿನಗೊಂದು ಕತೆ ಹೇಳ್ತೀನಿ ಅಂದ್ರೆ ಅದ್ರಾಗ ಹಸಿ ಮೆಣಸಿನ ಕತ್ತಿನ ಮಕ್ಕೊಂದಿರ್ತಾನೆ ರಾತ್ರಿ, ಮುಂಜಾನೆ ಜೋರು ಓಡ್ತಿರ್ತಾನೆ. ಆ ಟೈಮ್ದೊಳಗೆ ಮೇಲ್ತಾನವ. ಹೋಗಿ ಬಂದಿಂದ ಬೇಕಾದ್ರೆ ನೀವು 1 ತಾಸು ಹೇಳ್ರಿ ಅವನ ಮುಂದೆ, ಹೇಳಪ್ಪ ನಿಂದೇನೈತಿ ಅವ. ಯಾಕ ಬಿಟ್ಟು ಬಂದಾನವ, ಏನು ಬಿಟ್ಟು ಬಂದಾನ, ಅದು ಒಳಗೆ ಡಾಂಬ್ರಾಟ ಆಡ್ಸಕತ್ತಿತ್ತಲ್ಲ ಅದನ್ನ ಬಿಟ್ಟು ಬಂದಾನ. ಹಂಗೆ ತಲೆಯಾಗ ಡಾಂಬ್ರಾಟ ಆಡಿಸೋದು ಬಿಟ್ಟರೆ ನಮಗೆ ಆರಾಮ ಇರ್ತೈತಿ ಅನ್ನೋದು ಈ ವಿಚಾರ ಹೇಳುವತ್ನೇ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದಂದ್ರೆ ಏನು, ತಲೆಯಾಗ ಡಾಂಬ್ರಾಟ ಆಡಕತ್ತಾವಲ್ಲ ಅವು ವಿಚಾರಗಳು, ಅವನ್ನ ಏನು ಮಾಡ್ಬೇಕ, ಒಗದ್ ಬಿಡುದ್ರಿ ಅವನು. ವಿಚಾರದಿಂದ ಮಾತ್ರ ತಲೆಯಾಗಿನೂ ಹೊಕ್ಕವು. ಅದಕ್ಕೆ ನಮ್ಮ ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಅವಿಚಾರೇನ ಕೃತೋ ಬಂಧ ಸುವಿಚಾರೇನ ನಿವಾರ್ಯತೆ. ಅವಿಚಾರದಿಂದನ ಬಂಧನ, ಸುವಿಚಾರದಿಂದನೇ ಬಿಡುಗಡೆ ಆಗ್ತದೆ. ಒಂದು ರೂಮಿನೊಳಗೆ ಕತ್ಲ ಆವರಿಸ್ಕೊಂಡತ್ರಿ, ಇದಕ್ಕೇನು ಮಾಡೋದು, ಒಣಕಿ ತಗೊಳ್ಳೋದು. ಹೊಕ್ಕೇನವ ಅಲ್ಲಿ ಅಂತ ಬೆಳತನ ಬಡ್ರಿ ನೀವು, ಆ ಕತ್ತಲಕ್ಕೆ ಹೊಕ್ಕತ್ತಿನದು. ಅದನ್ನ ಕತ್ತಲ ಕಳಿಸ್ಬೇಕಾದ್ರೆ ಏನು ಮಾಡೋದ್ರಿ, ದೀಪ ಹಚ್ಚಿ ಬಿಟ್ರೆ ಮುಗಿದು ಹೋತು. ಹಂಗೆ ಅಜ್ಞಾನ ಕಳಿಸ್ಬೇಕಾದ್ರೆ ಏನು ಮಾಡೋದ್ರಿ, ಸುಜ್ಞಾನನ ಬೆಳೆಸ್ಕೊಂಡ್ಬಿಡೋದು. ಸದ್ಗುರುನಾಥನ ಉಪದೇಶವನ್ನು ನಮ್ಮ ಮನಸ್ಸಿಗೆ ಖಾತ್ರಿ ಮಾಡಕ್ಕೆ ಹತ್ತೀವಿ ಅಂದ್ರೆ ದುಃಖ ಹೋಗೇ ಬಿಡ್ತದ. ನೋಡ್ರಿ ಎಷ್ಟು ಆರಾಮ ಅನಿಸ್ತದೆ ನಿಮಗೆ, ಊಟ ಮಾಡಿ ಮಕ್ಕಳನ್ನ ನಿದ್ದೆ ಹತ್ತತಿಲ್ಲ. ಇದನ್ನು ನಾವು ಅಭ್ಯಾಸ ಮಾಡ್ಕೋತ ಹೋಗ್ಬೇಕು. ಅದನ್ನ ಈಗ ಹೇಳ್ತಾರೆ ನೋಡ್ರಿ. ಇಂಥವರಲ್ಲಿ ಸೇವಾ ಮಾಡಿಕೊಂಡಿರಬೇಕು. ಸೇವಾ ಮಾಡ್ಕೊಂಡಿದ್ರೆ ಎಲ್ಲ ಥರ ಯುಕ್ತಿ ಹಾಕಿ ಹೇಳ್ತಾರೆ ಅವರು. ಗುರುಗಳಲ್ಲಿ ಕುಲಗೋತ್ರ ನೋಡದೆ ಬ್ರಹ್ಮಜ್ಞಾನವನ್ನು ಸೇವಿಸು. ಎಷ್ಟೋ ಮಂದಿ ನೋಡ್ತಿರ್ತಾರಲ್ರಿ,
ಇವರು ಬ್ರಾಹ್ಮಣರದಾರೋ ಏನಿಲ್ಲ, ಅಂಥವ್ರದಾರೋ ಏನಿಲ್ಲ, ಆ ಧರ್ಮದವ್ರದಾರೋ ಏನಿಲ್ಲ ಅಂತ. ಗುರುಗಳು ಎಂಥವ್ರಿದ್ರೇನು? ಬ್ರಾಹ್ಮಣರಿದ್ರಿ ಏನು, ಕ್ಷತ್ರಿಯರಿದ್ರಿ ಏನು, ಯಾವ ವರ್ಣಾಶ್ರಮದವ್ರಿದ್ರಿ ಏನಾಗೋದೈತಿ? ಅವನಲ್ಲಿ ಬ್ರಹ್ಮಜ್ಞಾನ ಅಳವಟ್ಟೈತೋ ಏನಿಲ್ಲೋ, ದೇಹಭಾವ ಕಳ್ಕೊಂಡಾರೋ ಏನಿಲ್ಲೋ, ಇದನ್ನು ನೋಡ್ಬೇಕಾಗಿತ್ತು. ರಾಮಕೃಷ್ಣ ಪರಮಹಂಸರಂತೆ ಕೂಗಿದ್ರಂತ ಸ್ವಾಮಿ ವಿವೇಕಾನಂದರು. ಹ್ಯಾಂಗ ಹುಚ್ಚರ್ಗತಿದಾನಲ್ಲಿ ಇವ ಆಂಧ್ರಂತವ್ರು ನೋಡ್ರಿ. ವಿವೇಕಾನಂದ್ರ ದೇವ್ರು ನೋಡ್ಯಾನ, ಇವ ದೇವ್ರನ್ನ ತೋರಿಸ್ತೀನಿ ಅಂದ್ರಂತ ರಾಮಕೃಷ್ಣ ಪರಮಹಂಸರು. ಇಲ್ಲಿ ತನಕ ನಾ ದೇವ್ರನ್ನ ತೋರಿಸ್ತೀನಿ ಅಂತ ಕೇಳಿದವ್ರು ನಾ ತೋರ್ಸಕ್ ಆಗುದಿಲ್ಲ ಅಂದವ್ರು ಅದಾರ. ಇವ್ ತೋರಿಸ್ತೀನಿ ಅಂತಾನಲ್ಲ, ಹುಚ್ಚರ್ಗತೇನರೇ ಅದಾನ, ಹಂಗರೆ ತೋರಿಸ್ತಿದ್ದಾನ. ಕರ್ಕೊಂಬಂದು ಕುಂದರ್ಸಿ ಹಿಂಬಿಡಲ್ಲಿ ಒತ್ತಿ ಹಿಡಿದ್ರಂತ್ರಿ, ತಲೆ ಮ್ಯಾಗ ಕೈ ಇಟ್ರಂತ. ಅತೀಂದ್ರಿಯ ಅನುಭವ ಆಗಿಬಿಡ್ತಂತ ವಿವೇಕಾನಂದರಿಗೆ. ಆವಾಗ ಪಟ್ಟ ಕೈ ತೆಗೆದ್ಬಿಟ್ರೆ, ತೆಗಿಬೇಡ್ರಿ ತೆಗಿಬೇಡ್ರಿ ತೆಗಿಬೇಡ್ರಿ, ಇಲ್ಲೇ ಕುಂದ್ರಬೇಕಂತ ಮಾಡಿ ಅದನ್ನು ಸಾಧನಾ ಮಾಡಿ ಕಂಡುಕೋ ಅಂತ ಮತ್ತೆ ಅವ್ರಿಗೆಲ್ಲ ರಾಮಕೃಷ್ಣ ಪರಮಹಂಸರು ಉಪದೇಶ ಮಾಡಕತ್ತರು. ಎಷ್ಟೋ ದಿವಸ ನಂಬಲಿಲ್ಲಂತವ್ರು ನಮ್ಮ ಗುರುಗಳಂತ. ಯಾಕೆ ಪರೀಕ್ಷೆ ಮಾಡಿದ್ರಂತ. ಆವಾಗ ಗೊತ್ತಾತ್ರಿ ರಾಮಕೃಷ್ಣ ಪರಮಹಂಸರ ಅಂತೆಕ ಎಂಥ ಅತೀಂದ್ರಿಯ ಶಕ್ತಿ ಐತಿ ಅಂತ. ಭಾರಿ ಸಾಧನ ಮಾಡಿದವ್ರಿ ಅವರು, ದೇಹ ಭಾವವನ್ನು ಮೀರಿದವರು. ಅವ್ರು ಹೇಳ್ತಾರ, ವಿವೇಕಾನಂದರು ಹೇಳ್ತಾರ, ನನ್ನ ಗುರುಗಳು ಹೆಂಗಿದ್ರು ಅಂತಂದ್ರ ಅವ್ರು ತಮ್ಮ ಜೀವನದೊಳಗೆ ಒಂದು ಸಲ್ತೆ ಸೀಟ್ ಗೆದ್ದಿಲ್ಲಂತ್ರಿ. ಒಂದು ಸಲ್ತೇನು ರೀ, ನಮ್ಮ ಜೀವನ ಪರ್ಯಂತ ಒಟ್ಟ ಸೀಟಿಗೆ ಇದ್ದಿಲ್ಲಂತ. ನಾ ಎಷ್ಟೋ ಸಲ್ತೆ ಸೀಟ್ ಗೆದ್ದೀನಿ, ನನ್ನ ಗುರುಗಳೆಲ್ಲೇ ನಾನೆಲ್ಲಿ ಅಂತಾರ್ರಿ ವಿವೇಕಾನಂದರು. ಇನ್ನು ವಿವೇಕಾನಂದರಿಗೆ ನಾವು ಹೋಲಿಸುವಂದ್ರೆ ನಾವೆಲ್ಲೇ ಅವ್ರೆಲ್ಲಿ, ಹಿಂಗ ಹೋಲಿಕೆ ಮಾಡ್ಕೊಂಡು ನೋಡ್ಬೇಕ್ರಿ. ಅವ್ರಂಗಾಗಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ರಾಮಕೃಷ್ಣ ಪರಮಹಂಸರ ಆದರ್ಶವನ್ನ ಪಾಲನೆ ಮಾಡಿದವರು ವಿವೇಕಾನಂದರು. ಆಮ್ಯಾಗ ಗೋವಿಂದ ಭಟ್ರ ಕಳಸದ ಗೋವಿಂದ ಭಟ್ರ ಉಪದೇಶದ ಬೋಧದ ಪಾಲನೆ ಮಾಡಿದವ್ರು ಯಾರು? ಶರೀಫ್ ಸಾಹೇಬರು ನೋಡಿ. ಹಂಗೆ ನಾವು ಆತ್ಮಾನಂದ ಅಜ್ಜವ್ರು ಏನು ಹೇಳ್ಯಾರ, ಶಿವಾನಂದ ಅಜ್ಜವ್ರು ಏನು ಹೇಳ್ಯಾರ, ಸಿದ್ಧಾರೂಢ ಅಜ್ಜವ್ರು ಏನು ಹೇಳ್ಯಾರ, ನಮ್ಮ ಗುರುಗಳು ಏನು ಹೇಳ್ಯಾರ, ಅದೆಲ್ಲವನ್ನು ತಿಳ್ಕೊಂಡು ಆ ಮಾರ್ಗದೊಳಗೆ ನಡೆಯಕ್ಕೆ ಪ್ರಯತ್ನ ಮಾಡೋದು. ಇಲ್ಲಿ ತನಕ ಅವ್ರು ಸೇವಾ ಮಾಡ್ಕೋತಿದ್ವಿ. ಸೇವಾ ಮಾಡೋದಂದ್ರೆ ಏನು? ಅವ್ರು ಹೇಳಿ ಚೆನ್ನಾಗಿ ತಿಳ್ಕೊಳ್ಳೋದು. ಮತ್ತು ಸೇವಾ ಮಾಡೋದಂದ್ರೆ ಜಳಕ ಮಾಡಿಸೋದು, ಅವ್ರಿಗೆ ಹಾಸಿಗೆ ಹಾಸೋದು, ಇದು ಆಪ್ತ ಅಂಗ ಸ್ಥಾನ ಸದ್ಭಾವವನ್ನು ಮಾಡೋದ್ರಿ. ಅದರ ಜೊತೆಗೆ ಅವರು ಉಪದೇಶವನ್ನು ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಂಥವರಲ್ಲಿ ಸೇವಾ ಮಾಡಿಕೊಂಡಿರಬೇಕು. ಗುರುಗಳಲ್ಲಿ ಕುಲಗೋತ್ರ ನೋಡದೆ ಬ್ರಹ್ಮಜ್ಞಾನವನ್ನು ಸೇವಿಸು ಅಂತ. ಗುರುಗಳಂತೆ ಕುಲಗೋತ್ರ ನೋಡಕ್ ಕೂಡ, ಅವ್ರು ಎಂಥ ಜಾತಿ ಅವ್ರಂತ ನೋಡಕ್ ಹೋಗ್ಬೇಡ. ಅವರಲ್ಲಿ ಜ್ಞಾನ ಐತೋ ಇಲ್ಲೋ ಅನ್ನೋದಷ್ಟ ನೀ ನೋಡು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ತತ್ವ ತಿಳಿಯಿತು ಎಂದರೆ ಮೈಮೇಲೆ ಹಾವು ಹರಿದಾಡಿದರೂ ಹೆದರಿಕೆ ಬರಬಾರದು. ಹುಲಿ ಎದುರಿಗಿದ್ದರೂ ಅಂಜಬಾರದು. ಹಾವು ಚೇಳು ಕಡಿದು ಸತ್ತರೂ ಭಯವಿರಬಾರದು. ಶರೀರದ ಮೋಹವಿಟ್ಟುಕೊಂಡು ನಾನು ತಿಳಿದಿದ್ದೇನೆ ಎಂದರೆ ಜ್ಞಾನವಿಲ್ಲವೆಂದೇ ತಿಳಿಯಬೇಕು. ನೋಡ್ರಿ ಏನು ಹೇಳ್ಯಾರ ಶಿವಾನಂದ ಅಜ್ಜ ಅವರು, ಹಂಗೆ ಬದುಕೆ ತೋರಿಸ್ಯಾರ ನೋಡ್ರಿ. ಹೇಳ್ತಾರ, ತತ್ವ ತಿಳಿಯಿತು ಎಂದರೆ ಮೈಮೇಲೆ ಹಾವು ಹರಿದಾಡಿದರೂ ಹೆದರಿಕೆ ಬರಬಾರದು. ತತ್ವ ಅಂದ್ರೇನು? ಆ ಸಚ್ಚಿದಾನಂದ ಘನ ವಸ್ತುನ ನಾನದೀನಿ, ನಾ ಅವಿನಾಶಿ ಇದೇನೆ ಅಂತ ತಿಳಿದ್ರ ಹಾವೇನು ಕಡಿತೈತಿ ನನ್ನ. ಎಲ್ಲದರೊಳಗೂ ನಾನು ಅದೇನಿ. ಹಾವಿನೊಳಗು ವಿಷಜಂತುಗಳೊಳಗೂ ನಾನು ಅದೇನಿ. ಎಲ್ಲದರೊಳಗೂ ನಾನು ಅದೇನೆನ್ನುವ ಪರಿಪೂರ್ಣ ಜ್ಞಾನ ಯಾವನಿಗೆ ಆಗ್ತತಿ, ಆ ವಿಷಜಂತುಗಳು ಏನು ಮಾಡೋದನ್ನ ಇಲ್ಲ. ಹುಲಿ ಬಂದ್ರೆ ಸುಮ್ಮನೆ ನಿಲ್ತತ್ರಿ. ಮತ್ತು ಶಿವಾನಂದ ಅಜ್ಜ ಅವ್ರ ಅನುಷ್ಠಾನಕ್ಕೆ ಕೂತಾಗ ಹುಲಿ ಬಂದು ನಮಸ್ಕಾರ ಮಾಡಿ ಯಾಕೆ ಹೋತು? ಅದ ನಮಗೆ ನಮಸ್ಕಾರ ಮಾಡ್ತತನ? ನಮ್ಮನ್ನೇನು ಮಾಡ್ತತಿ? ಗಳಂಕೃತನ ಹೋಳಿಗೆ ಉಂಡಂಗಾಕತ್ತದಕ್ಕೆ ನಮ್ಮನ್ನು ನೋಡಿತಂದ್ರೆ. ಹೋಳಿಗೆ ಕಂಡಂಗಾಕತಿ. ಬಂತ ನೋಡ ಅಮಾಶ್ ಹುಣಿವಿ ತಡಿ ಗಂಧಿದ್ದ ಏನು ಮಾಡ್ತದ ನಮ್ಮನ್ನ? ಹಿಂಗೆ ಬಿಡ್ತದೆ. ಅದಕ್ಕೆ ನಮ್ಮಲ್ಲಿ ಭೇದ ಭಾವ ಇರ್ತದೆ, ಭೇದ ಬುದ್ಧಿ ಇರ್ತದೆ. ಅವರಲ್ಲಿ ಭೇದ ಬುದ್ಧಿ ಇರುವುದಿಲ್ಲ. ಅಷ್ಟು ತತ್ವವನ್ನು ನಾವು ಏನು ಮಾಡ್ಬೇಕು? ಗಟ್ಟಿಯಾಗಿ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಮಾಡಬಾರ್ದ್ರಿ ನೋಡ್ರಿ ಏನು ಮಾಡ್ತೀವ. ತತ್ವ ತಿಳಿಯಿತು ಎಂದರೆ ಮೈಮೇಲೆ ಹಾವು ಹರಿದಾಡಿದರೂ ಹೆದರಿಕೆ ಬರಬಾರದು. ಹುಲಿ ಎದುರಿಗಿದ್ದರೂ ಅಂಜಬಾರದು.
ಅಯ್ಯೋ ಶಿವನಿ, ಹುಲಿ ಎದುರಿಗಿದ್ರೆ ಅಂಜಬಾರ್ದು, ಜೀವಂತಿದ್ರೆ ಚಲೋ. ಮುಗದ ಹೋತು. ಅಲ್ಲಿ ಹುಲಿ ಇಲಿ ಹಿಂದೆ ಬಿದ್ದಿರ್ತತ್ರಿ, ನಮ್ಮ ಹಿಂದೆ ಒಂದು ತಾಟಿ. ಮುಗದ ಹೋತು, ಕೈಕಾಲ ಶಕ್ತಿನ ಹೋಗಿರ್ತೈತಿ. ಅದು ಇನ್ನೂ ನಮ್ಮನ್ನು ಕಡ್ದಿರೋದಿಲ್ಲ, ನಾವು ಚಟದ ಹೋಗಿರ್ತೇವೆ. ನಮ್ಮನ್ನು ಸತ್ತಿದ್ದ ತಿನ್ನೋದು ಅದು ಹಿಂದಿಗಡೆ, ಜೀವಂತಿದ್ದದ್ದೇ ನಮ್ಮನ್ನು ಹಿಡಿಯೋಲ್ಲ ಅದು. ಯಾಕೆ ನರನ ಸತ್ತಿರ್ತಾವ ನಮ್ಮ. ಹುಲಿ ಅಂದ್ಕೊಳ್ಳೆ ಮುಗೀತಿಲ್ಲಿ. ಬೆಕ್ಕ ಮ್ಯಾವು ಅಂದ್ರೆ ಗುದ್ನ್ಯಾಗ ಸಾಯ್ತಿತ್ತಂತ್ರಿ. ಏನು ಇಲಿ ಹಂಗ ಹುಲಿ ಡ್ರರ್ ಅಂತಂದ್ರೆ ಇಲ್ಲೇ ಸತ್ತಿರ್ತದೆ. ಅದು ಗುದ್ನ್ಯಾಗ ಸಾಯ್ತೈತೆ, ಇಲಿ ಬೆಕ್ಕಿನ ಸಪ್ಪಳ ಕೇಳಿ, ನಾವು ಹುಲಿ ಗರ್ಜಿನೆ ಕೇಳಿ ಇಲ್ಲೇ ಸಾಯ್ತು. ಹುಲಿ ಎದುರಿಗಿದ್ರು ಅಂಜೋದಿಲ್ರಿ ಅವ. ಬಾ ಅಂತ ನಾವು, ಬಾ ಇತ್ತ ಬಾ ಅಂತ ನಾವು. ಏನು ಮಾಡ್ತೀಯಪ್ಪ, ನಿನ್ನೊಳಗು ನಾನೇ ಅದೇನೆ, ನನ್ನೊಳಗು ನೀನೇ ಅದಿ ಅಂತ. ಅವ್ರ ಮಾತು ಅದಕ್ಕೆ ಅರ್ಥ ಆಕತ್ತೆ, ನಮ್ಮ ಮಾತು ನಮಗೆ ಅರ್ಥ ಆಗಬಾರ್ದು, ಇನ್ನೊಬ್ಬರಿಗೆ ಏನು ಅರ್ಥ ಆಕತ್ತೆ. ಮೊದಲು ನಮ್ಮ ಮಾತು ನಮಗೆ ಅರ್ಥ ಆಗ್ಬೇಕು. ಈಗ ಪ್ರವಚನ ಹೇಳಕತ್ತೇವಲ್ರಿ, ಅರ್ಥ ಆಕ್ಕವ ನೀವು? ಕಾಯಂ ಆದ್ರೂ ಬಿಡವಲ್ಲ ಅಂತ ಇದು ಅರ್ಥ ಆಕತ್ತ. ಏನು ಆ ಮಾತಿನೊಳಗೆ ಎಷ್ಟು ಅರ್ಥ ಇರ್ತೈತೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಾದ್ರೆ ಎಷ್ಟು ಜನ್ಮ ಹೊಕ್ಕವು ಹೇಳಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಹುಲಿ ಎದುರಿಗಿದ್ದರೂ ಅಂಜಬಾರದು, ಹಾವು ಚೇಳು ಕಡಿದು ಸತ್ತರೂ ಭಯವಿರಬಾರದು. ಶರೀರದ ಮೋಹವಿಟ್ಟುಕೊಂಡು ನಾನು ತಿಳಿದಿದ್ದೇನೆ ಅಂದರೆ ಜ್ಞಾನಿಯಲ್ಲವೆಂದೇ ತಿಳಿಯಬೇಕು. ಮುಂದೆ ಹೇಳ್ತಾರ್ರಿ, ಗುರುವಿಗೆ ಯಾವ ಆಶೆಯೂ ಇರಬಾರದು, ಕಾಮ ಕ್ರೋಧ ದ್ವೇಷ ಅಸೂಯೆ ಇರಬಾರದು. ಕೊಡದವರ ಮೇಲೆ ಸಿಟ್ಟು, ಕೊಟ್ಟವರ ಮೇಲೆ ಪ್ರೀತಿ ಇದ್ದರೆ ಇದು ಗುರು ಲಕ್ಷಣವಲ್ಲ. ಬಟ್ಟೆ ಹೊರೆದುಕೊಳ್ಳುವ ಜಾತಿಗಾರನೆಂದು ತಿಳಿಯಿರಿ. ಬೇಸರಿಲ್ಲದೆ ನೋಡ್ರಿ, ಬೇಸರಿಲ್ಲದೆ ಲೋಕಹಿತಕ್ಕಾಗಿ ದುಡಿಯುವವನೇ ಗುರುವೆನಿಸುವನು. ಚಂದ ಹೇಳ್ತಾರ, ಗುರುವಿಗೆ ಯಾವ ಆಶೆಯೂ ಇರಬಾರದು. ಹೆಣ್ಣಿನಾಶೆ, ಹೊಣ್ಣಿನಾಶೆ, ಮಣ್ಣಿನಾಶೆ, ಎದರ ಆಶೆನೋ ಅವಾಗ ಇರುವುದನ ಇಲ್ಲ. ಅದನ್ನ ಹೇಳ್ತಾರೆ. ಕಾಮ ಎಲ್ಲಿ ಕಾಮ, ಕಾಮವನ್ನು ಮೀರಿಂದನ, ಕ್ರೋಧವನ್ನು ಮೀರಿಂದನ ಜ್ಞಾನ ಆಗಿರ್ತದೆ. ಕಾಮ ಕ್ರೋಧ ದ್ವೇಷ ಅಸೂಯೆ ಇರಬಾರದು. ದ್ವೇಷ ಇರುವುದಿಲ್ರಿ ಅವಾಗ. ಕೊಟ್ಟವ್ರ ಮ್ಯಾಗ ಪ್ರೀತಿ, ಕೊಡದವ್ರ ಮ್ಯಾಗ ಸಿಟ್ಟು ಇರುವುದಿಲ್ಲ. ನೋಡ್ರಿ, ಕೊಡದವರ ಮೇಲೆ ಸಿಟ್ಟು, ಕೊಟ್ಟವರ ಮೇಲೆ ಪ್ರೀತಿ ಇದ್ದರೆ ಇದು ಗುರು ಲಕ್ಷಣವಲ್ಲ. ಹೊಟ್ಟೆ ಹೊರೆದುಕೊಳ್ಳುವ ಜಾತಿಗಾರನೆಂದು ತಿಳಿಯಿರಿ. ಮುಂದೆ ಹೇಳ್ತಾರ, ಬೇಸರಿಲ್ಲದೆ ಲೋಕಹಿತಕ್ಕಾಗಿ ದುಡಿಯುವವನೇ ಗುರುವೆನಿಸುವನು. ಬೇಸರಿಲ್ಲದೆ ವ್ಯಾಸರ ಮಾಡ್ಕೊಳ್ಳಾರ್ದ ಲೋಕಹಿತಕ್ಕಾಗಿ ದುಡಿತಿರ್ತಾನವ. ತನ್ನ ಹೊಟ್ಟಿ ಚಿಂತೆ ಮಾಡೋದಿಲ್ಲ, ತನ್ನ ಬದುಕಿನ ಚಿಂತೆ ಮಾಡೋದಿಲ್ಲ. ಲೋಕಹಿತಕ್ಕಾಗಿ ಅವ ಬೋಧ ಮಾಡ್ತಿರ್ತಾನ. ಅಡ್ಡಾಡ್ತಾನ್ರಿ, ಊರು ಅಡ್ಡಾಡಿ ಏನು ಮಾಡ್ತಾನ, ತತ್ವದ ವಿಚಾರಗಳನ್ನ ಇಳಿಸಿಕೊಡ್ತಾನ. ಅವ್ರ ದುಃಖ ಹೋದ್ರೆ ಸಾಕಂತಾನ್ರಿ, ಅವ್ರು ಏನು ಕೊಡ್ತಾರಂತ ನೋಡೋದಿಲ್ಲ ಅವ. ನೋಡ್ರಿ, ಬೇಸರಿಲ್ಲದೆ ಲೋಕಹಿತಕ್ಕಾಗಿ ದುಡಿಯುವವನೇ ಗುರು ಎನಿಸುವನು. ತಾನಾಗಿ ಊರೂರಿಗೆ ಹೋಗಿ ಬೋಧಿಸುವನು. ಶಾಸ್ತ್ರ ವಾಸನೆ ಎಂದರೆ ಹೇಳಬೇಕು ಕೇಳಬೇಕೆಂಬುದು ಸಹ ಜ್ಞಾನಿಗೆ ಎಳ್ಳಷ್ಟು ಇಲ್ಲ. ಹೇಳುವುದು ನಾಲಿಗೆಯ ತಿಂಡಿ, ಕೇಳುವುದು ಕಿವಿಯ ತಿಂಡಿ ಎಂದು ಅನ್ನುವನು. ನೋಡು, ಅವನ ಅಂತಾನ, ಶಾಸ್ತ್ರ ವಾಸನ ಇರುವುದಿಲ್ಲ ಅವನಂತೆ. ಹೇಳೋದು ಕೇಳೋದು ಏನ್ರಿ, ಇದು ಒಂದು ಚಟನ. ಹೇಳೋದು ಒಂದು ಚಟ, ಕೇಳೋದು ಒಂದು ಚಟ. ಇದನ್ನು ವಾಸನಾಗತಿ ಬೆಳೆಸ್ಕೋಬಾರ್ದು. ಹೇಳುವ ಹೊತ್ನ್ಯಾಗ ನಾ ಅನುಭವ ಮಾಡ್ಕೋಬೇಕು. ನೀವು ಕೇಳುವ ಹೊತ್ನ್ಯಾಗ ಕೇಳುವುದನ್ನ ನೀವು ಅನುಭವ ಮಾಡ್ಕೋಬೇಕು. ಮನ್ಯಾಗ ನಿಗ್ರತೆ ಆರಾಮ್ ಒಂದು ತಾಸಿಲ್ ಕುಂತು ಹೋಗುನಂತ ಬರಬಾರ್ದು. ಮತ್ತು ಮನ್ಯಾಗ ಕುಂತ್ರೆ ಕಿರಿಕಿರಿ ಇರ್ತತೆ. ಸುಮ್ಮನೆ ಇಲ್ಲಿ ಅವ್ರು ಹೇಳಿದ್ರೆ ಕೇಳ್ಬೇಕಂತ ಎಲ್ಲಿ ರೈತನ ಬರೆದು ಕೊಟ್ಟತಾನೆ. ಸುಮ್ಮ ಬರೋದಪ್ಪ, ಗಾಡಿ ಕುಂತ ಸಣ್ಣ ಮುಗೋದಿಂದ ಅಟ್ ಆರಾಮ್ ಅನಿಸ್ತತೆ. ಮನ್ಯಾಗ ಕುಂತ್ರೆ ಇದು ಇರ್ತತನ ಆರಾಮ. ಹಿಂಗೆ ಬಂದ್ರೆ, ಹಿಂಗೆ ತಿಳ್ಕೊಂಬಂದ್ರೆ ಆಕತಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಹೇಳುವುದು ನಾಲಿಗೆಯ ತಿಂಡಿ, ಕೇಳುವುದು ಕಿವಿಯ ತಿಂಡಿ ಎಂದು ಅನ್ನುವನು. ಹೇಳೋದು ಕೇಳೋದು ಬರೇ ಹೇಳೋದು ಕೇಳೋದು ಮಾಡ್ಕೊಂತ ಕುಂದರ್ಬಾರ್ದ್ರಿ. ಹೇಳಿದ್ದನ್ನು ತಿಳ್ಕೋಬೇಕು, ಹೇಳಿದ್ದನ್ನ ಅನುಸಂಧಾನ ಮಾಡ್ಕೋತ ಇರಬೇಕು ಅಂತ ಹೇಳ್ತಾರೆ. ನನಗೆ ಏನು ಅನ್ನುವರೋ, ನಿಂದೆಯನ್ನು ಮಾಡುತ್ತಾರೋ ಹೊಗಳುತ್ತಾರೋ ಎಂದು ಅನ್ಯರ ಕಡೆಗೆ ನೋಡಿದರೆ
ಜ್ಞಾನಿಯಲ್ಲ. ಈಗ ನಾವು ಹೇಳ್ತಿರ್ತೀವಿ, ಹೇಳುವ ಹೊತ್ನಾಗ ಒಂದಿಷ್ಟು ಮಂದಿ ಚಲೋ ಆತ್ರಿ ಅಂತಾರ, ಒಂದಿಷ್ಟು ಮಂದಿ ಏನು ಹೇಳ್ತಿ ಏನೈತೆ ಅದ್ರಾಗ ಅಂತಾರ, ಈ ಚಲೋ ಹೇಳಿದೇವಪ್ಪ ಅಂತ ಒಂದಿಷ್ಟು ಮಂದಿ ಅಂತಾರ. ಅವಾಗ ಹಿಂಗಂತೀರಿ ನನಗೆ ಹೇಳುವ ಇಲ್ಲಿ ಹೋಗಿ ನಾ ಇನ್ಯಾಗ ಅಂತಂದ್ರೆ ಅದು ಲಕ್ಷಣ ಅಲ್ಲ ಗುರುನಂತ. ಹೊಗಳಿದ್ರೂ ಹೇಳೋದು ಬಿಡುದಿಲ್ಲ ಅವ, ತೆಗಳಿದ್ರೂ ಹೇಳೋದು ಬಿಡುದಿಲ್ಲ ಅವ. ಹೊಗಳಿಕೆ ತೆಗಳಿಕೆ ಕಡೆ ಲಕ್ಷ್ಯ ಕೊಡುದಿಲ್ಲ. ಅವ್ ಒಂದೇ ಇರ್ತದ ಗುರಿ ಏನ. ಈಗ ಹೊಗಳವ್ರು ಇದ್ದೇ ಇರ್ತಾರೆ, ತೆಗಳವ್ರು ಇದ್ದೇ ಇರ್ತಾರೆ. ಹೇಳುವಂಗೆ ಹೇಳು, ನಾವು ಮಾಡಿದ್ರೆ ಆಗುವಂಗೆ ಆಕತಿ, ಮಾಡುವಂಗೆ ಮಾಡುದ ಆಗುವಂಗೆ ಆಗುತ್ತಂತ ಉಪದೇಶ ನೀಡ್ತಾ ಇರ್ತಾನ. ನನಗೆ ಏನು ಅನ್ನುವರೋ, ನಿಂದೆಯನ್ನು ಮಾಡುತ್ತಾರೋ, ಹೊಗಳುತ್ತಾರೋ ಎಂದು ಅನ್ಯರ ಕಡೆಗೆ ನೋಡಿದರೆ ಜ್ಞಾನಿಯಲ್ಲ. ಕಾರಿಕೊಂಡದ್ದನ್ನು ಯಾರು ತಿನ್ನುತ್ತಾರೆ? ಕಕ್ಕೊಂಡದ್ದು ಯಾರು ತಿಂತಾರೆ? ಹೊಳ್ಳೆ ತಿಂತಾರೆ ಯಾರ್ರಿ? ನೋಡ್ರಿ, ಕಾರಿಕೊಂಡದ್ದನ್ನು ಯಾರು ತಿನ್ನುತ್ತಾರೆ ಅಂದರೆ ತುಚ್ಛೀಕರಿಸಿದ ವಸ್ತುಗಳನ್ನು ಹೊರಳಿ ನೋಡಿದರೆ, ಪ್ರೀತಿ ಇದ್ದರೆ, ಉಪಯೋಗಿಸಿದರೆ ಅವನು ಜ್ಞಾನಿಯೂ ಅಲ್ಲ, ಸಾಧಕನೂ ಅಲ್ಲ. ನೋಡ್ರಿ, ಸ್ಪಷ್ಟ ಹೇಳ್ಬಿಟ್ಟಾರ. ಶಿವಾಯ ನಮಃ. ನಾವು ಸಾಧಕರೇ ಆಗ್ಯವನ? ವಿಚಾರ ಮಾಡಿ ನೋಡಿದ್ರೆ ಯಾವುದನ್ನು ಬಿಟ್ಟಿರ್ತೇವೆ, ಕಕ್ಕೊಂಡದ್ದು ಮತ್ತೆ ಹೊಳ್ಳಿ ನೋಡ್ತೇವನ? ಹಂಗ್ರಿ ಇದ್ರಾಗ ಇಲ್ಲ ಅಂತ ಬಿಟ್ಟಿಂದ ಹೊಳ್ಳಿ ನೋಡಿದ್ರೆ ನಾವು ಸಾಧಕನೂ ಅಲ್ಲ, ಜ್ಞಾನಿನೂ ಅಲ್ಲ ಅಂತ. ಹಂಗಾರೆ ನಮ್ದು ಆಧ್ಯಾತ್ಮ ಪ್ರಾರಂಭರೇ ಆಗೈತೇನೆ ಇಲ್ಲ ಅಂತ ಅನಿಸ್ತತಿ. ಅದಕ್ಕೆ ಹಳ್ಳಿ ನೋಡಬಾರ್ದು ಅಂತ ಬಿಟ್ಟುದರಲ್ಲಿ ಮತ್ತೆ ಎರಗದಿರ್ಪುದೇ ಚಂದಮಾಮ. ಬಿಟ್ಟು ಬಂದಿರ್ತೇವಲ್ರಿ ಎರಡಕ್ಕೆ ಹೋಗಿ, ಎಲ್ಲಿ ಹೋತು, ಏನು ತಿಂತಿ, ಏನಾಯ್ತು ಅಂತ ಮರುದಿವ್ಸ ತನಕ ಏನಾದ್ರು ಚಿಂತೆ ಮಾಡ್ತೇವೆ ಅನ್ನೋದ್ರದ್ದು. ಎರಡಕ್ಕೆ ಕುಂತ ಕೈ ತಕ್ಕೊಂಡು ಎದ್ದು ಬಂದ್ಬಿಡ್ತೇವೆ, ಹೊಳ್ಳಿ ನೋಡುದಿಲ್ಲ ಹೆಂಗೋ ಹಂಗೆ. ಏನು ಬಿಟ್ಟೇವು ನೋಡು, ಮೂತ್ರ ಬಿಡು, ಮಲ ಬಿಡು, ಮೈಯಾಗಿನ ಬೆವರು ಬಿಡು, ಸಂಬಳ ಕಳೆದು ಎಲ್ಲಿ ಯಾಕೆ ತಿಂದು ಹೋತು, ಎಷ್ಟು ನೋಡ ತಿಂದು ಹಿಂಗೇನಾರು ವಿಚಾರ ಮಾಡ್ತೇವನು? ಬಿಟ್ಟದ್ರೊಳಗೆ ಮತ್ತೆ ಹೊಳ್ಳಿ ನೋಡೋದಿಲ್ಲ. ಹಂಗೆ ಬಿಟ್ಟು ವಿಷಯಗಳ ಕಡೆ ನೀವು ಹೊಳ್ಳಿ ನೋಡಿದರೆ ಜ್ಞಾನಿನೂ ಅಲ್ಲ, ನೀನು ಸಾಧಕನೂ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಕಠೋರ ಐತೆ ನೋಡ್ರಿ. ಕಬ್ಬಿಣದ ಕಡಲೆ ಇದ್ದಂಗೆ ಐತೆ ಅಧ್ಯಾತ್ಮ. ಹೇಳೋದು ಚಂದ, ಕೇಳೋದು ಚಂದ. ಲೈಟ್ ಹಚ್ಚಾರ ಬೆಸ್ಟಾಗಿ, ಫ್ಯಾನ್ ಹಚ್ಚಾರ, ಮತ್ತು ಶಾಂತ ವಾತಾವರಣ ಐತೆ, ಬೇಕಾದಂಗೆ ಹೇಳ. ಹೇಳಿ ನನಗೂ ಬುದ್ಧಿ ಬರುವಂಗಿಲ್ಲ, ಕೇಳಿ ನಿನಗೆ ಬರಲಿಕ್ಕಿಲ್ಲ, ಹೇಳಿ ನಮಗಂತಿ ಬಂದೈತಿ ಅಂತ ನೀವು ಅನ್ನಬಹುದು. ಆದ್ರೆ ಬರಾಕತ್ತದ್ರಿ, ಬುದ್ಧಿ ಬರಾಕತ್ತೋ, ನಿದ್ದೆ ಬರಾಕತ್ತೋ. ಸ್ವಲ್ಪ ದಿನಂಪ್ರತಿ ಅಟ ಸಾಧನೆ ಮಾಡ್ಕೋತ ಹೋದ್ವಿ ಅಂತಂದ್ರೆ ಸಿದ್ಧಿ ಆಗೈತಿ ಇರ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಕಾರಿಕೊಂಡದ್ದನ್ನು ಯಾರು ತಿನ್ನುತ್ತಾರೆ ಅಂದರೆ ತುಚ್ಛೀಕರಿಸಿದ ವಸ್ತುಗಳನ್ನು ಹೊರಳಿ ನೋಡಿದರೆ. ನೋಡ್ರಿ, ಹೊರಳಿ ನೋಡಿದರೆ ಚಲೋ ಐತೇನೆ ಇದು ಅಂತ ಮಾತು ಹೊರಳಿ ನೋಡಿದರೆ ಬಿಟ್ಟಿದ್ರಾಗ ಮತ್ತು ಸ್ವಲ್ಪ ಅದರ ಪ್ರೀತಿ ಇದ್ದರೆ, ಹೊರಳಿ ನೋಡಿದರೆ ಮತ್ತು ನೋಡಿಂದ ಅದು ಏನು ಬರ್ತದೆ? ಹೊಳ್ಳಿ ನೋಡಿಂದ ಪ್ರೀತಿ ಬರಕ್ಕೆ ಶುರು ಆಕತಿ. ಹೊರಳಿ ನೋಡಿದರೆ ಪ್ರೀತಿ ಇದ್ದರೆ ಮತ್ತು ಪ್ರೀತಿ ಇದ್ದಿಂದ ಉಪಯೋಗಿಸಿದರೆ ಮುಂದಿಂದ ಅದು ಮುಂದಿನ ಸ್ಟೇಜ್ ಅದಾವದಿಲ್ರಿ. ಉಪಯೋಗಿಸಿದರೆ ಅವನು ಜ್ಞಾನಿಯೂ ಅಲ್ಲ, ಸಾಧಕನೂ ಅಲ್ಲ. ಒಮ್ಮೆ ವಿಚಾರ ಮಾಡಿ ಬಿಡೋದನ್ನು ನಮ್ಮ ಸರ್ ಹೇಳ್ತಿದ್ರು. ಒಮ್ಮೆ ಹೆಂಗೆ ವಿಚಾರ ಮಾಡ್ಬೇಕಂದ್ರೆ ಅದು ಒಮ್ಮೆ ತಿಳಿದದ್ರೊಳಗೆ ಏನಿಲ್ಲ ಅಂತದ್ರದು ಹಳ್ಳಿ ಮತ್ತೆ ನಮಗೆ ಅದು ಮರುಕಳಿಸಿರಬಾರ್ದು. ಹಂಗೆ ಕಿತ್ತು ಹೋಗಿ ತನಕ ಅದನ್ನು ವಿಚಾರ ಮಾಡೋದು ಬಿಡುವಂಗೇ ಇಲ್ಲ. ಹಿಂಗೆ ಮನನ ಮಾಡೋದು. ಹಿಂಗೆ ಆತ್ಮಾನಂದ ಅಜ್ಜವರು ಹೇಳ್ತಿದ್ರಂತ, ಸಾಹೇಬ್ರ ಹಗಲು 12 ತಾಸು ಇದನ್ನ ವಿಚಾರ ಮಾಡ್ಬೇಕು. ನನ್ನ ಹೊಲದಾಗ ಎಷ್ಟು ಜೋಳ ಅದು, ಕಬ್ಬು ಬಂತು ಏನು, ಉತ್ಪನ್ನ ಎಷ್ಟಾಯ್ತು, ಬಗ್ಗೆ ಎಷ್ಟಾಯ್ತು, ಕೋಟಿ ರೂಪಾಯಿ ಎಷ್ಟು, ಇನ್ನೇನೇನು ಮಾಡಲಿ, ಇದ್ರ ಕಡೆ ಲಕ್ಷ್ಯ ಇರಬಾರ್ದು. 70 ಎಕರೆ ಕಮತಿತ್ತಂತ ಆತ್ಮಾನಂದ ಅಜ್ಜವ್ರು. ಒಂದಿನ ಅವರು ಕಮತ ಮಾಡಲಿಲ್ಲ. ಕೇಳ್ತಿದ್ರಂತ, ನಾ ಇದನ್ನ ಮಾಡವ, ನಾ ಬಂದಿದ್ದ ಎದಕ್ಕೆ ಇದನ್ನ ಮಾಡ. ಸಣ್ಣವ್ರಿದ್ದಾಗ ಅವರು ಒಮ್ಮೆ ಕಟ್ಟಿಗೆ ಮಾಡ್ಕೊಂಬಾಯಪ್ಪ ಅಂತ ಕಳಿಸಿದ್ರು. ಕಟ್ಟಿಗೆ ತೊಗೊಂಬಂದ್ರಂತ, ಸೀಟಿಗೆ ಎದ್ದು ಬಿಟ್ರಂತ ಅವ್ರು. ಅವನ್ನ ಹಾಕಿದೆ, ನಾನು ಕಟ್ಟಿಗೆ ಮಾಡಕ್ಕೆ ಕಟ್ಟಿಗೆ ಮಾಡ್ಕೊಂಡು ಬರಕ್ಕೆ ಹುಟ್ಟಿ ಬಂದೇನೆ ಅಂತ ಹೇಳಿ, ನಾನು ಜ್ಞಾನ ಮಾಡ್ಕೊಳಕ್ಕೆ ಹುಟ್ಟಿ ಬಂದೇನೆ ನಾನು ಅಂತಿದ್ರಂತ. ಶಿವಾನಂದ ಅಜ್ಜವರಾಗಲಿ, ಆತ್ಮಾನಂದ ಅಜ್ಜವರಾಗಲಿ, ಸಿದ್ಧಾರೂಢ ಅಜ್ಜವರಾಗಲಿ ಬಾಲಕರಿದ್ದಾಗನೇ ಇದರದ್ದು ಸುಹುಚ್ಚಿತ್ರಿ ಅವರಿಗೆ. ಯಾವಾಗಲೂ ಇದೇ ಅನುಸಂಧಾನದೊಳಗಿರೋರು ಅವರು. ಅಂದಾಗಲೇ ಅವರಿಗೆ ಅದು ಸಿದ್ಧಿ ಆಯ್ತು.
ನಾವು ಯಾವ ಅನುಸಂಧಾನದೊಳಗಿರ್ತೇವೆ, ಯಾವ ಚಿಂತನೆ ಒಳಗಿರ್ತೇವೆ ಹಂಗಾಕ್ಕೇವಿ. ಎಂತ ನೆನೆವನು ಅಂತನವನು. ನಾವು ಯಾವ್ದರ ಧ್ಯಾನದೊಳಗಿರ್ತೇವೆ ಹಂಗಾಕ್ಕೇವಿ. ದೇಹದ ಧ್ಯಾನದೊಳಗೆ ದೇವ್ರೆ ದೇಹ ಹಾಕಿ ಕುಂತೇವಿ, ಆತ್ಮನ ಧ್ಯಾನದೊಳಗೆ ಕುಂತ್ರ ಆತ್ಮನ ಆಗ್ತೇವೆ. ಅದಕ್ಕೆ ನಿರ್ಣಯ ಮಾಡ್ಬೇಕು ಇವತ್ತ ಏನಂತ ನಿರ್ಣಯ ಮಾಡೋದು, ನಾಳಿಲಿಂದ ಶಾಸ್ತ್ರಕ್ಕೆ ಬರೋದಿಲ್ಲ ಅಂತ. ಹೌದನ? ಏನಂತ ನಿರ್ಣಯ ಮಾಡೋದ್ರಿ ಹೇಳ್ತಾರ ಅವರು, ಇನ್ನು ಮ್ಯಾಗನ ವಿಷಯ ವಸ್ತುಗಳನ್ನು ಹೊಳ್ಳಿ ನೋಡುವುದಿಲ್ಲ, ಆಮ್ಯಾಗ ಪ್ರೀತಿ ಬೆಳೆಸಿಕೊಳ್ಳುವುದಿಲ್ಲ, ಅದ್ರ ಮ್ಯಾಗ ಅದನ್ನು ಉಪಭೋಗ ಮಾಡೋದಿಲ್ಲ. ಭೋಗಿಸಿದ್ರು ಪ್ರಾರಬ್ಧನುಸಾರವಾಗಿ ಶರೀರ ಚರಿತಾರ್ಥವಾಗಿ ನಾನು ಅದನ್ನು ಭೋಗಿಸ್ತೀನಿ. ತಿನ್ನುದ್ರಾಗಿರಬಹುದು, ನೋಡುದ್ರಾಗಿರಬಹುದು, ಮುಟ್ಟುದ್ರೊಳಗಾಗಿರಬಹುದು, ಮೂಸುದ್ರೊಳಗಾಗಿರಬಹುದು, ಎಲ್ಲದರೊಳಗಿರ್ತಕ್ಕಂಥ ಆಸಕ್ತಿಯನ್ನು ನಾನು ತೆಗಿತೀನಿ. ಸಂಕಲ್ಪ ಮಾಡ್ರಿ, ಅದು ಮಾಡಿಸ್ತಾರೆ ನೋಡ್ರಿ. ಈ ಇಲೆಕ್ಷನ್ದಾಗ ಆರಿಸಿ ಬಂದಿರ್ತಾರೆ ನೋಡ್ರಿ, ಅವ್ರ ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನು ಮಾಡಿಸ್ತಿರ್ತಾರೆ. ಅವ್ರು ಶಬ್ದ ಮಾಡ್ತಿರ್ತಾರೆ. ಅವರು ನಾನು ಕಾಯ ವಾಚ ಮನಸ ಎಳ್ಳಷ್ಟು ದುಡ್ಡನ್ನು ಮುಟ್ಟುವುದಿಲ್ಲ, ಸ್ವಾರ್ಥಕ್ಕಾಗಿ ಬಳಸೋದಿಲ್ಲ, ಒಟ್ಟು ಮಾಡೋದು ಅದನ್ನ ನೋಡ್ರಿ. ಅಲ್ಲಿ ಎಷ್ಟು ನನಗ ಇರಲಿ, ನಾನು ಜನಸೇವೆ ಮಾಡ್ತೀನಿ ಅಂತ ಅಲ್ಲಿ ಮಾಡ್ತಾನ್ರೆ, ಒಟ್ಟು ತಾನು ಸೇವನ ಮಾಡ್ಕೊಂತಿರ್ತಾವ. ಇಲ್ಲೇ ನೋಡ್ರಿ, ಇದಕ್ಕೆ ಆರಿಸಿ ಬಂದಿರ್ತಾರೆ. ಒಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಆರಿಸಿ ಬಂದಿರ್ತಾರೆ. ತಾಲೂಕ್ ಪಂಚಾಯತಿಗೆ ಆರಿಸಿ ಬಂದ್ರೆ ತಾಲೂಕ ನುಂಗುದು, ಗ್ರಾಮ ಪಂಚಾಯತಿಗೆ ಆರಿಸಿ ಬಂದ್ರೆ ಗ್ರಾಮನ ನುಂಗುದು, ಜಿಲ್ಲಾ ಪಂಚಾಯತಿಗೆ ಆರಿಸಿ ಬಂದ್ರೆ ಜಿಲ್ಲಾನ ನುಂಗುದು, ಮುಖ್ಯಮಂತ್ರಿ ಆದ್ರೆ ರಾಜ್ಯನ ನುಂಗುದು, ಪ್ರಧಾನಿ ಆದ್ರೆ ದೇಶನ ನುಂಗುದು. ನೋಡು, ಒಟ್ಟ ನುಂಗು ಕೆಲಸ ನೋಡ್ರಿ, ಹಾವಿದ್ದಂಗೆ. ಅದಕ್ಕೆ ಇದೆಲ್ಲ ವಿಚಾರ ಮಾಡಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳನ್ನು ನಾವು ಬಿಟ್ಕೋತ ಹೋದ್ವಿ ಅಂದ್ರೆ ನಾವು ನೀವೆಲ್ಲರೂ ಯಾವ್ದಾರೇ ಒಂದು ಜನ್ಮದೊಳಗೆ ಅವರಂಗೆ ಜ್ಞಾನಿಗಳಾಗ್ತೇವೆ. ಅಂತ ಜ್ಞಾನಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಂತರಾಜ್ ಕೂ ಜೈ.